ಸರಿಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರುಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವೇಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदारि गुरुं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देहिकसिन्धो रामानुजस्य चरणौ शरणं प्रपद्ये। यस्य सारस्वरस्रोतो वकुलामोदवासितं श्रुतीनां श्रमायालं शठारिं तोपास्महे। वन्दे वैकुण्ठसेनान्यं देवं सूत्रवती सुखं यद्वेत्र शिखरस्पन्दे विश्वमेतद्व्यवस्थितं सहधर्मचर्यं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरतपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलेतु वपुषः काळिमा पेटभारेः महादेशकान् ಜೀವಸರದಲ್ಲಿಯೇ ಮೋಕ್ಷದ ವಿಷಯದಲ್ಲಿ ಅನೇಕ ವಿಚಾರಗಳು, ಅದಕ್ಕೆ ಸಂಬಂಧಿಸಿದಂತೆ ಕರ್ಮಗಳ ಬಂಧ ನಾಶವಾಗುವುದರಲ್ಲಿ ಅದರಲ್ಲಿ ಅನೇಕ ವಿಶೇಷಗಳಿದೆ. ಭಕ್ತಿಯೋಗವನ್ನು ಆರಂಭಿಸುವಾಗಲೇ ಅವನಿಗೆ ಸಂಚಿತ ಕರ್ಮಗಳು ಮತ್ತು ಆಗಾಮಿ ಕರ್ಮಗಳು, ಇದರ ವಿಷಯದಲ್ಲಿ ಸಂಚಿತ ಕರ್ಮಗಳು ನಾಶವಾಗುತ್ತೆ. ಉತ್ತರ ಪೂರ್ವಾಭಯೋ ಅಶ್ಲೇಷ ವಿನಾಶವು ಅಂತ ಹೇಳಿ ಸೂತ್ರದಲ್ಲಿ ಹೇಳಿದ್ರು. ಅದರಲ್ಲಿ ಬರೀ ಅಘ ಅನ್ನುವ ಶಬ್ದದಿಂದ ಪಾಪವನ್ನು ಮಾತ್ರ ಹೇಳಲ್ಪಟ್ಟಿತು, ಪುಣ್ಯವನ್ನು ಹೇಳಲಿಲ್ಲ. ಅಲ್ಲಿ ವಿನಾಶ ಅಶ್ಲೇಷ ಅಂತ ಹೇಳುವಾಗ ಆಗಾಮಿ ಪಾಪಗಳು ಅವನಿಗೆ ಅಂಟುವುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಪಾಪಗಳು ಅಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಇವನು ಬುದ್ಧಿಪೂರ್ವಕವಾಗಿ ಪಾಪಗಳನ್ನು ಮಾಡಿದ್ರೆ ಅದು ಕೂಡ ಇವನನ್ನು ಬಾಧಿಸೋಲ್ಲ ಅಂತ ಹೇಳಿದ್ರೆ ಏನು ಬೇಕಾದರೆ ಪಾಪವನ್ನು ಮಾಡಬಹುದು ಅಂತ ಆಗ್ಬಿಟ್ಟು ಶಾಸ್ತ್ರಕ್ಕೆ ವಿರೋಧವಾಗುತ್ತೆ. ಆದ್ದರಿಂದ ಬುದ್ಧಿಪೂರ್ವಕವಾಗಿ ತಿಳಿದೇ ಪಾಪಗಳನ್ನು ಮಾಡಿದರೆ ಅವನಿಗೆ ದೋಷ, ಅದು ಶಿಕ್ಷೆಯನ್ನು ಅನುಭವಿಸಬೇಕು, ಇಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಬೇಕು. ಅಬುದ್ಧಿಪೂರ್ವಕವಾಗಿ ಮಾಡಿದ್ರೆ ಅದು ಅವನನ್ನು ಬಾಧಿಸೋದಿಲ್ಲ. ಪಾಪಗಳ ವಿಷಯ ಹೇಳಿದ್ರಲ್ಲ, ಪುಣ್ಯಗಳ ವಿಷಯದಲ್ಲಿಯೂ ಪುಣ್ಯದ ವಿಷಯ ಹೇಗೆ ಅನ್ನೋದು ಒಂದು ವಿಚಾರ ಬರುತ್ತಲ್ಲಿ. ಹಾಗೆಯೇ ಪುಣ್ಯವು ಪಾಪದಂತೆಯೇ ಒಬ್ಬ ಮುಮುಕ್ಷುಗೆ ಅಂತ ಸಿದ್ಧಾಂತ ಮಾಡಿ ಅದು ಕೂಡ ಹೇಳಲ್ಪಟ್ಟಿತು ಅಂತ ಹೇಳಿದ್ರು. ಪುಣ್ಯದವು ಪಾಪದಂತೆಯೇ ಅಂತ ಹೇಳಿದ್ರು ಕೂಡ ಈಗ ಬುದ್ಧಿಪೂರ್ವಕವಾದ ಪಾಪ, ಅಬುದ್ಧಿಪೂರ್ವಕವಾದ ಪಾಪಗಳು, ಪ್ರಾಮಾದಿಕವಾದ ಪಾಪ ಅಂತ ಇರುತ್ತೆ. ಪ್ರಾಮಾದಿಕವಾದ ಪುಣ್ಯ ಅನ್ನೋದು ಇದೆಯೇ ಅನ್ನೋದು ಇನ್ನೊಂದು ಪ್ರಶ್ನೆ. ಅಲ್ಲಿ ಪುಣ್ಯದ ವಿಷಯದಲ್ಲಿಯೂ ಬುದ್ಧಿಪೂರ್ವಕವಾಗಿ ಮಾಡದೇ ಇರಬಹುದು ಅಥವಾ ಮಾಡಬಹುದು. ಪ್ರಾಮಾದಿಕವಾದ ಪುಣ್ಯ ಅನ್ನೋದು ಇರುತ್ತೆಯೇ, ತಿಳಿದೇ ಹೇಗೆ ಮಾಡೋಕ್ಕೆ ಸಾಧ್ಯ, ಅದು ಉಂಟೆ ಅನ್ನುವ ಪ್ರಶ್ನೆ. ಇದೆಲ್ಲ ಸ್ವಲ್ಪ ಅದರಲ್ಲಿಯೇ ಸೂಕ್ಷ್ಮವಾದ ವಿಚಾರ ಮಾಡಿದ್ರೆ ಆ ಶಬ್ದ ಪ್ರಯೋಗಗಳಲ್ಲಿ, ಶ್ರುತಿಗಳಲ್ಲಿ, ಪ್ರಮಾಣಗಳಲ್ಲಿ, ಸೂತ್ರದಲ್ಲಿ ಪೂರ್ಣವಾಗಿ ಎಲ್ಲವನ್ನು ಅರ್ಥವನ್ನು ಹೇಳುವಾಗ. ಆದ್ದರಿಂದ ಈ ಪ್ರಶ್ನೆಗಳೆಲ್ಲವೂ ಕೂಡ
ವಿಚಾರ ಮಾಡಲ್ಪಡಬೇಕಾದ ಪ್ರಶ್ನೆಗಳೇ. ಆ ವಿಷಯದಲ್ಲಿ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಅಬುದ್ಧಿಪೂರ್ವಕವಾದ ಪುಣ್ಯ ಅದರ ವಿಷಯವನ್ನು ವಿಚಾರ ಮಾಡ್ತಾರೆ. ಇದೆಯೇ ಇಲ್ಲವೇ? ಪೂರ್ವಪಕ್ಷ ಹೇಳೋದು ಸಾಧ್ಯವೇ ಇಲ್ಲ ಅಂತ ಹೇಳಿ. ಶಿಷ್ಟಂ ವಿದ್ಯಾಂಗ ಪುಣ್ಯಂ ಸಫಲ ವಿತರಣಾತ್ ನೇತರಾರ್ಥಂ ವಿರಾಗೆ ರಾಗಾದಾರಭ್ಯಮಾಣಂ ಫಲವತ್ ಅಮತಿಕಂ ಸಂಭವೇನ್ನೈವ ಪುಣ್ಯಂ. ಪೂರ್ವಪಕ್ಷ. ಪುಣ್ಯಾಶ್ಲೇಷ ತತೋಸ್ಮಿನ್ನ ಘಟತ ಇತಿ ಚೇತ್. ಇಲ್ಲಿಯವರೆಗೂ ಪೂರ್ವಪಕ್ಷ. ನ ಉಪಯುಕ್ತಾತಿರಿಕ್ತೈ ವಿದ್ಯಾಂಗೈ ತಸ್ಯ ಯೋಗಾತ್ ಅಮತಿ ಕೃತಮಪಿ ಈ ಆಮನಂತಿ ಏವ ಪುಣ್ಯಂ. ಆಮನಂತಿ ಅಂದರೆ ಶ್ರುತಿ ತಿಳಿಸುತ್ತೆ ಅಂತ ಅರ್ಥ. ಆಮ್ನಾಯಗಳು ಶ್ರುತಿ, ಆಮನಂತಿ ಶ್ರುತಿ ತಿಳಿಸುತ್ತೆ. ಆಮನಂತಿ ಏವ ಪುಣ್ಯಂ. ಆಮನಂತಿ ಏವ ಶ್ರುತಿ. ಅಮತಿ ಕೃತಮಪಿ ಪುಣ್ಯಂ ಶ್ರುತಿ ಆಮನಂತಿ ಏವ ಶಾಸ್ತ್ರಂ ಅಂತ ಅರ್ಥ. ಅಮತಿಕೃತಂ ಅಂದರೆ ಮತಿಕೃತ ಅಂದರೆ ಬುದ್ಧಿಪೂರ್ವಕವಾಗಿ ಮಾಡಲ್ಪಟ್ಟಿದ್ದು. ಅಮತಿಕೃತ ಅಂದರೆ ಅಬುದ್ಧಿಪೂರ್ವಕವಾಗಿ ಮಾಡಲ್ಪಟ್ಟ ಪುಣ್ಯಗಳು ಹೇಳಲ್ಪಟ್ಟಿದೆ ಶ್ರುತಿಯಲ್ಲಿ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಪೂರ್ವಪಕ್ಷ ಅದಕ್ಕೆ ಹೇಗೆ ಅಂದರೆ ಶ್ಲಿಷ್ಟಂ ವಿದ್ಯಾಂಗ ಪುಣ್ಯಂ. ಎಷ್ಟು ವಿಧವಾದ ಪುಣ್ಯಗಳು ಬರುತ್ತೆ ಇವನಿಗೆ, ಅದರಲ್ಲಿ ಎಷ್ಟು ವೈವಿಧ್ಯವಿದೆ ಅಂತ ತೋರಿಸ್ತಾರೆ. ಇದಕ್ಕೆ ಪಾಪಂ ಕರ್ಮ ನ ಶ್ಲಿಷ್ಯತೆ ಏವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಅಂತ ಹೇಳಿದ್ರು. ಏವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಎಲ್ಲ ಹೇಳಿದಾಗ ಇಲ್ಲಿ ಪಾಪ ಎಲ್ಲ ಅಂಟುವುದಿಲ್ಲ ಅಂತ ಹೇಳಿದಾಗಾಯಿತು. ಪುಣ್ಯವೂ ಕೂಡ ಅಂಟುವುದಿಲ್ಲ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಪುಣ್ಯವೂ ಅಂಟೋದಿಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಅಂತ ಹೇಳಿ ಇತರಸ್ಯಾಪಿ ಏವಂ ಅಸಂಶ್ಲೇಷ ಸೂತ್ರದಲ್ಲಿ ಹೇಳಿಬಿಟ್ರು. ಪುಣ್ಯವೂ ಕೂಡ ಅಸಂಶ್ಲೇಷ. ಪುಣ್ಯವು ಹಾಗೆ ಮಾಡಲ್ಪಟ್ಟಿರೋದು ಇವನನ್ನು ಬಾಧಿಸೋದಿಲ್ಲ ಅಂತ ಹೇಳಿ. ಇತರಸ್ಯ ಅಂತ ಹೇಳಿದ್ರೆ ಪುಣ್ಯದ ಅಂತ ಅರ್ಥ. ಏವಂ ಅಸಂಶ್ಲೇಷ. ಆದರೆ ಆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದು ಸರಿ ಇಲ್ಲ ಅಂತ ಪೂರ್ವಪಕ್ಷ. ಯಾಕೆ ಅಂತ ಹೇಳಿದ್ರೆ ವಿದ್ಯಾಂಗ ಪುಣ್ಯಂ ಸಫಲ ವಿತರಣಾತಿ ಶ್ಲಿಷ್ಟಂ. ಶ್ಲಿಷ್ಟಂ ವಿದ್ಯಾಂಗ ಪುಣ್ಯಂ ಸಫಲ ವಿತರಣಾತಿ ಶ್ಲೋಕ ಆರಂಭಿಸುತ್ತೆ. ವಿದ್ಯಾಂಗ ಪುಣ್ಯಂ ವಿದ್ಯೆಗೆ ಅಂಗವಾದ ಪುಣ್ಯಗಳು ಬ್ರಹ್ಮವಿದ್ಯೆಗೆ ಅಂಗವಾಗಿ ಮಾಡಲ್ಪಡುವಂತಹದ್ದು ಯಾವುದು ಅಂದರೆ ವರ್ಣಾಶ್ರಮ ಧರ್ಮಗಳು. ಮುಮುಕ್ಷು ಆಚರಣೆ ಮಾಡ್ತಾನೆ, ಅದಕ್ಕೇನು ಫಲ ಅಂದರೆ ವಿದ್ಯಾ ನಿಷ್ಪತ್ತಿಯೇ ಅಲ್ಲಿಯೇ ಅದಕ್ಕೂ ಫಲ. ಅದಕ್ಕೆ ಬೇರೆವಾದ ಫಲವಿಲ್ಲ. ಅಂಗಗಳಿಗೆ ಬೇರೆಯಾದ ಫಲವಿಲ್ಲ, ಸಪರೇಟ್ ಫ್ರೂಟ್ಸ್ ಇಲ್ಲ ಅಂಗಗಳಿಗೆ. ಅಂಗಿಯ ಏನು ಫಲವೋ ಅದಕ್ಕೆ ಉಪಕಾರ ಮಾಡುತ್ತೆ. ಅಂಗ ಅಂದರೆ ಉಪಕಾರ, ಉಪಕಾರಕ ಅಂತ ಅರ್ಥ. ಆದ್ದರಿಂದ ಅಂಗಿಯ ಫಲ ಇರುವಾಗ ಅಫಲಂ ತದಂಗಂ ಅಂತ ಹೇಳಿದ್ರು. ಫಲಕ್ಕೆ ಬೇರೆಯಾದ ಅಂಗವಿಲ್ಲ. ಆದ್ದರಿಂದ ವಿದ್ಯೆಗೆ ಉಪಾಸನೆಗೆ ವಿದ್ಯಾ ನಿಷ್ಪತ್ತಿ ಹೇಗೆ ಫಲವೋ ಅದಕ್ಕೆ ಇದು ಸಹಕಾರಿಯಾದ್ದರಿಂದ ಅಂಗವಾದ್ದರಿಂದ ವರ್ಣಾಶ್ರಮ ಧರ್ಮಗಳು ಅಂಗವಾಗಿ ಆಚರಿಸಿದ್ರೆ ವಿದ್ಯಾ ನಿಷ್ಪತ್ತಿಯ ಫಲದಲ್ಲಿಯೇ ಅದು ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ಈ ಕರ್ಮಗಳು ಅವನಿಗೆ ಅಂಟಲೇಬೇಕು ಅಂತ ಹೇಳಿದ್ರು. ವರ್ಣಾಶ್ರಮ ಧರ್ಮಗಳಿಗೆ ವಿದ್ಯಾ ನಿಷ್ಪತ್ತಿಯೇ ಫಲ. ಮುಮುಕ್ಷು ಆಚರಿಸ್ತಾನೆ ಅಂಗವಾಗಿ, ಅದು ಶ್ಲಿಷ್ಟಂ, ಅದು ಸೇರ್ಕೊಂಡ್ಬಿಡ್ತು. ವಿರಾಗೇನ ಇತರ ಅರ್ಥಂ ಅಂದರೆ ವೈರಾಗ್ಯಶೀಲನಾದ ಮುಮುಕ್ಷು ಬೇರೆ ಫಲೋದ್ದೇಶದಿಂದ ಯಾವ ಕರ್ಮವನ್ನು ಮಾಡೋ ಪ್ರಸಕ್ತಿ ಇಲ್ಲ. ಅವುಗಳು ಅದರಲ್ಲಿ ಅಂಟುತ್ತೋ ಇಲ್ವೋ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಅದರಲ್ಲಿ ವಿರಾಗೆ ನ ಇತರ ಅರ್ಥಂ, ವಿರಕ್ತನಾದವನು ಬೇರೆ ಪ್ರಯೋಜನಕ್ಕೆ ಮಾಡೋದಿಲ್ಲ. ಇದು ಅಂಟಲೇಬೇಕಾಗಿದೆ ಅಂದರೆ ಏನರ್ಥ ಅಂದರೆ ವಿದ್ಯಾ ನಿಷ್ಪತ್ತಿಯ ಫಲದಲ್ಲಿಯೇ ಸೇರಿಬಿಡ್ತು ಅದು, ಅದಕ್ಕೆ ಬೇರೆಯಾಗಿ ಹೇಳಬೇಕಾಗಿಲ್ಲ. ವರ್ಣಾಶ್ರಮ ಧರ್ಮಗಳು ವಿದ್ಯೆಯಲ್ಲಿಯೇ ಅಡಕ, ಅಂತರ್ಗತ, ವಿದ್ಯಾಫಲದಲ್ಲಿಯೇ ಅಂತರ್ಗತ. ಆದ್ದರಿಂದ ಆ ವಿಷಯ ನಾವು ಹೇಳಬೇಕಾಗಿಲ್ಲ, ಅದು ಅವನಿಗೆ ಬಂದೇ ಬರುತ್ತೆ. ಯಾಕೆ ಅಂದರೆ ಉಪಾಸನೆಯೇ ಇಲ್ಲದೆ ಹೋದರೆ ಆಗೋದಿಲ್ಲ. ಅವನಿಗೆ ಉಪಾಸನೆಗೆ ಅಂಗ, ಅದು ಅಂಗವಾದ್ದರಿಂದ ಅದರ ಫಲ ಬರುತ್ತೆ, ಅದು ಉಪಾಸನೆಗೆ ಪ್ರಯೋಜನವಾಗುತ್ತೆ. ಅದು ಮುಖ್ಯವಾದ ಉದ್ದೇಶವಾದ ಉಪಾಸನೆಯಲ್ಲಿ ಅದು ಸೇರಿಬಿಟ್ಟಿದೆ. ಬೇರೆ ಪ್ರಯೋಜನಗಳಾಗಿ ಏನಾದ್ರು ಮಾಡ್ತಾನ ಅಂದರೆ ಇವನು ವಿರಕ್ತನಾಗಿದ್ದಾನೆ. ವಿರಕ್ತ ಅಪರಮಾತ್ಮನಿ ಅಂತ ಉಪಾಸಕನಿಗೆ ಹೇಳುವಾಗ
ಅವನಿಗೆ ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಪರಮಾತ್ಮನಿ. ಉಪಾಸನೆ ಮಾಡುವವನಿಗೆ ಬೇರೆ ಪ್ರಯೋಜನದಲ್ಲಿ ಆಸೆ ಇರೋದಿಲ್ಲ. ಆದ್ದರಿಂದ ಅದು ಬರೋದೇ ಇಲ್ಲ, ಯಾಕೆಂದ್ರೆ ಅದಕ್ಕಂಥ ಕರ್ಮಗಳನ್ನೇ ಮಾಡೋದಿಲ್ಲ ಅವನು. ಇದೆಲ್ಲ ಪೂರ್ವ ಪಕ್ಷ. ರಾಗಾದ ಆರಭ್ಯಮಾಣಂ ಫಲವತ್. ಆಸೆ ಪಟ್ಟು ಅವನೇ ಯಾವುದಾದ್ರೂ ಆರಂಭಿಸಿದ್ರೆ ಫಲ ಬರಲೇಬೇಕು ಅದಕ್ಕೆ. ಅವನಿಗೆ ಪೂರ್ಣ ವೈರಾಗ್ಯ ಇರೋದಿಲ್ಲ ಅಂದರೂ ಕೆಲವರಿಗೆ ಆರಂಭ ದಶೆಯಲ್ಲಿ ಇಲ್ಲದೆ ಇರಬಹುದು. ಆಗ ತನ್ನ ಇಷ್ಟಕ್ಕೆ, ರಾಗ ಅಂದರೆ ತನ್ನ ಇಚ್ಛೆಗೆ, ತನ್ನ ಇಚ್ಛೆಯಿಂದಲೇ ಯಾವುದಾದ್ರೂ ನಾವು ಮಾಡಿದ್ರೆ ಆ ಫಲ ಅವನಿಗೆ ಬಂದೇ ಬರಬೇಕು. ಆದ್ದರಿಂದ ಇಷ್ಟು ವಿಷಯಗಳು ಬಂತು. ಅಮತಿಕಂ ಪುಣ್ಯಂ ನೈವ ಸಂಭವೇತ್. ಯಾವ ಉದ್ದೇಶನೂ ಇಲ್ಲದೆ ವರ್ಣಾಶ್ರಮ ಧರ್ಮಕ್ಕಿಂತ ಬೇರೆಯಾದ ಅತಿರಿಕ್ತ ಪುಣ್ಯಕರ್ಮಗಳಲ್ಲಿ ಪ್ರವರ್ತಿಸಲು ಸಾಧ್ಯವಿಲ್ಲ. ಅಮತಿಕಂ ಪುಣ್ಯಂ, ಪ್ರಾಮಾಣಿಕವಾಗಿ ತಿಳಿದೇ ಪುಣ್ಯಗಳು ಮಾಡೋಕ್ಕೆ ಸಾಧ್ಯವಿಲ್ಲ ಇವನು ಅಂತ ಪೂರ್ವ ಪಕ್ಷ. ತತಃ ಅಸ್ಮಿನ್ ಪುಣ್ಯಾಶ್ಲೇಷ ನ ಘಟತೆ. ಬ್ರಹ್ಮಜ್ಞಾನಿಯಲ್ಲಿ ಪುಣ್ಯಕರ್ಮ ಅಂಟುವುದಿಲ್ಲ ಅನ್ನೋದು ಸರಿಯಿಲ್ಲ. ಇತರಸ್ಯ ಅಪಿ ಏವಂ ಅಸಂಶ್ಲೇಷ ಅಂತ ಹೇಳಿ, ಪಾಪವು ಹೇಗೆ ಅವನಿಗೆ ಪಾಪದ ಸಂಶ್ಲೇಷವಿಲ್ಲವೋ ಪುಣ್ಯದ ಸಂಶ್ಲೇಷವೂ ಇಲ್ಲ, ಪ್ರಾಮಾಣಿಕವಾದದ್ದು ಅಂತ ಹೇಳಿಬಿಟ್ರು. ಪ್ರಾಮಾಣಿಕವಾದ ಪುಣ್ಯವೇ ಇಲ್ಲವಲ್ಲ, ಎಲ್ಲಿ ಉಳ್ಕೊಂಡಿದೆ ಪ್ರಾಮಾಣಿಕವಾದ ಪುಣ್ಯ? ಎಲ್ಲಿಂದ ಬರುತ್ತೆ? ಅದರ ಸಂಶ್ಲೇಷವಿಲ್ಲ ಅಂತ ಹೇಳೋದು ವ್ಯರ್ಥ. ಆ ಸೂತ್ರದ ಏನು ಪ್ರಯೋಜನ ಇಲ್ಲ ಅಂತ ಪೂರ್ವ ಪಕ್ಷ. ಆ ರೀತಿ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಪೂರ್ವ ಪಕ್ಷ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಉಪಯುಕ್ತ ಅತಿರಿಕ್ತೈ ವಿದ್ಯಾಂಗೈ ತಸ್ಯ ಯೋಗಾತ್ ನ. ವಿದ್ಯಾಂಗೈ ಇರಬೇಕಿದು. ಜ್ಞಾನ ನಿಷ್ಪತ್ತಿಗೆ ಪ್ರತಿಬಂಧಕವಾದ ಪಾಪ ನಿವೃತ್ತಿಯನ್ನು ಮಾಡಿ ಉಳಿದಿರುವಂತಹ ವಿದ್ಯಾಂಗವಾದ ಸತ್ಕರ್ಮಗಳಿದೆಯಲ್ಲ, ಆ ಸೂತ್ರ ಅದಕ್ಕೆ ಹುಟ್ಟಿದೆ ಅಂತ ಹೇಳಿದ್ರು. ವರ್ಣಾಶ್ರಮ ಧರ್ಮ ಹೇಗೆ ಮಾಡ್ತಾನೆ ಇವನು ಅಂದರೆ, ಕರ್ತೃತ್ವ ತ್ಯಾಗ, ಸಂಘ ತ್ಯಾಗ ಇದೆಲ್ಲ ಜೊತೆ ಮಾಡಬೇಕದನ್ನು. ಸಾತ್ವಿಕ ತ್ಯಾಗದೊಡನೆ ವರ್ಣಾಶ್ರಮ ಧರ್ಮ ಮಾಡೋದು ಉಪಾಸನೆಗೆ ಅಂಗವಾಗಿ ಮಾಡುವಾಗ ಅದು ಮನಸ್ಸಿನ ಶುದ್ಧಿಯನ್ನು ಉಂಟು ಮಾಡಿ ಉಪಾಸನೆ ನಿರಂತರವಾಗಿ ನಡೆಯೋದಕ್ಕೆ ಪ್ರಯೋಜನವಾಗುತ್ತೆ. ಕೆಲವು ಪ್ರಾರಬ್ಧ ಕರ್ಮಗಳೆಲ್ಲ ಪ್ರತಿಬಂಧಕವಾದ್ದೆಲ್ಲ ನಾಶವಾಗುತ್ತೆ. ಹಾಗೆ ಇರುವಾಗ ಆ ಪ್ರತಿಬಂಧಕಗಳಿಗಿಂತ ಇದರ ಬಲವೇ ಹೆಚ್ಚಾಗಿದ್ದರೆ ಏನಾಗುತ್ತೆ? ಆಗ ಪ್ರತಿಬಂಧಕಗಳು ನಾಶವಾಗಿ ಇನ್ನೂ ಕೆಲವು ವಿದ್ಯಾಂಗವಾಗಿ ಮಾಡಿದ ಇವನು ಕೆಲಸ ಪ್ರಯೋಜನಗಳು ಅಧಿಕವಾಗಿಯೂ ಇರಬಹುದು ಅಂತ ಹೇಳ್ತಾರೆ. ಪ್ರತಿಬಂಧಕಗಳು ಬಲವಾಗಿದ್ದರೆ ಕೆಲವು ಸತಿ ಏನಾಗುತ್ತೆ, ಪ್ರತಿಬಂಧಕವೇ ಹೆಚ್ಚಾಗಿದ್ದರೆ ಬಹಳ ಕಾಲವಾಗುತ್ತೆ ಅವನಿಗೆ ಹೋಗೋದಕ್ಕೆ. ಪ್ರತಿಬಂಧಕವೆಲ್ಲ ಹೋಗಿಬಿಟ್ರೆ ಆಮೇಲೂ ವರ್ಣಾಶ್ರಮ ಮಾಡ್ತಾನಲ್ಲ ಧರ್ಮಗಳೆಲ್ಲ. ಅದರಿಂದಲೂ ಕೆಲವು ಇವನಿಗೆ ಬಯಸದೇ ಇರುವ ಪುಣ್ಯಗಳು ಸೇರ್ಕೊಳ್ತಾ ಇರುತ್ತೆ. ಅವನಿಗೆ ಆಶೆ ಇರೋದಿಲ್ಲ ಫಲದಲ್ಲಿ, ಆದರೆ ಅದು ಕೂಡ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ಸೇರ್ತಾ ಇರುತ್ತೆ ಇವನಿಗೆ, ಉಪಾಸಕನಿಗೆ. ಅಷ್ಟೇ ಅಲ್ಲದೆ ಅಮತಿಕಂ ಪುಣ್ಯಮಪಿ ಆಮನಂತಿಯೇವ ಹಿ. ಅಬುದ್ಧಿಪೂರ್ವಕ ಪಾಪಗಳಂತೆ ಅಬುದ್ಧಿಪೂರ್ವಕ ಪುಣ್ಯವೂ ಉಂಟು ಅಂತ ಹೇಳ್ತಾರೆ. ವೇದವನ್ನು ತಿಳಿದವರು ಹೇಳ್ತಾರೆ ಹಾಗೆ, ವೇದ ಪ್ರಮಾಣವನ್ನು ತಿಳಿಸಿ ಅನ್ನೋದು ಸಿದ್ಧಾಂತ. ಬ್ರಹ್ಮಜ್ಞಾನಿ ಮಾಡಿದ ಪಾಪ ಅಂಟೋದಿಲ್ಲ, ವಚನ ಅಬುದ್ಧಿಪೂರ್ವಕವಾಗಿ ಮಾಡಿದ ಪಾಪಗಳಿಗೆ ಅನ್ವಯಿಸುತ್ತೆ ಅನ್ನೋದು ಹಿಂದಿನ ಶ್ಲೋಕದಲ್ಲಿ. ಬ್ರಹ್ಮಸೂತ್ರದಲ್ಲಿ ಪುಣ್ಯವೂ ಬ್ರಹ್ಮಜ್ಞಾನಿಗೆ ಅಂಟೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಹೇಗೆ ಸಮರ್ಥಿಸ್ತೀರಾ ಅನ್ನೋದಕ್ಕೆ ಇಲ್ಲಿ ಅಬುದ್ಧಿಪೂರ್ವಕ ಪಾಪದಂತೆ ಆಕಸ್ಮಿಕವಾದ ದೇವಾಲಯ ಪ್ರದಕ್ಷಿಣೆ ಮಾಡಬಾರ್ದು, ಅದು ಅಬುದ್ಧಿಪೂರ್ವಕವಾದ ಪುಣ್ಯ ಉಂಟು ಅವನಿಗೆ. ಅದಲ್ಲದೆ ಬ್ರಹ್ಮಜ್ಞಾನಿ ದಯೆಯಿಂದ ಸ್ವಯಂ ಪ್ರೇರಿತನಾಗಿ ಮಾಡುವ ಪರೋಪಕಾರಾದಿಗಳು ಕೂಡ ಅಬುದ್ಧಿಪೂರ್ವಕ ಪುಣ್ಯವೇ ಆಗುತ್ತೆ ಅವನಿಗೆ. ಸ್ವಾಭಾವಿಕವಾಗಿ ಕೆಲವು ಪರೋಪಕಾರತ್ವ ಮಾಡುವ ಬುದ್ಧಿ ಇರುತ್ತೆ ಅವನಿಗೆ. ಆದ್ದರಿಂದ ಆ ರೀತಿಯಲ್ಲಿಯೂ ಕೂಡ ಬರಬಹುದು. ಆದ್ದರಿಂದ ಮತ್ತೆ ದೇವಾಲಯದ ಆರಾಮ ನಿರ್ಮಾಣಾದಿಗಳು ಮೊದಲಾದದ್ದೆಲ್ಲ ಸಂಭವವಿದೆ. ತುಳಸಿ ತೋಟವನ್ನು ರಕ್ಷಣೆ ಮಾಡ್ಕೊಂಡು ಬರಬಹುದು, ಪರಮಾತ್ಮನಿಗೆ ಉಪಯುಕ್ತವಾಗುತ್ತೆ ಅಂತ. ಇದೆಲ್ಲ ಪುಣ್ಯ ಕರ್ಮಗಳು ಫಲದ ಆಶೆಯಿಲ್ಲದೆ ಮಾಡುತ್ತಾನೆ. ಇದೆಲ್ಲ ಸತ್ಕರ್ಮಗಳು ಜ್ಞಾನಿಗೆ ಅಂಟುವುದಿಲ್ಲ. ಅಂತಹ ಕರ್ಮಗಳ ಫಲಗಳು ಕೂಡ ಇವನಿಗೆ ಬಾಧಿಸೋದಿಲ್ಲ. ಅದರಿಂದ ಬರುವ ಪುಣ್ಯ ಸಾಮಾನ್ಯವಾಗಿ ಅದರಿಂದ ನಾವು ಒಂದು ಫಲಕ್ಕೆ ಮಾಡಿದರೆ ಆ ಫಲವನ್ನು ಅನುಭವಿಸಬೇಕು. ಆದರೆ ಅದು ಪುಣ್ಯಕರ್ಮವೇ, ಫಲದಲ್ಲಿ ಆಶೆ ಇಲ್ಲದೆ ಮಾಡುವಂತಹ ಪುಣ್ಯಕರ್ಮ. ಅದು ತಿಳಿಯದೆಯೂ ಮಾಡಬಹುದು, ತಿಳಿದು ಮಾಡಬಹುದು. ಅದು ಅವನಿಗೆ
ಅದರಲ್ಲಿ ಅಶ್ಲೇಷ ಅಂತ ಹೇಳಿದೆ. ಇದಕ್ಕೆ ಇಲ್ಲಿ ಆಕಸ್ಮಿಕವಾದದ್ದೇ ಪ್ರಾಮಾದಿಕವಾದದ್ದು ಪ್ರಧಾನವಾಗಿ ಹೇಳುವಂತಹದ್ದು ಅಂತ ಹೇಳಿದ್ರು. ಇದು ಸ್ವಲ್ಪ ವಿಸ್ತಾರವಾಗಿ ಸಂಸ್ಕೃತ ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ ವಿಷಯಗಳು. ಅದರಲ್ಲಿ ಕ್ಲಿಷ್ಟಂ ವಿದ್ಯಾಂಗ ಪುಣ್ಯಂ ಇತಿ ನದು ಯದಿ ಪಾಪಸ್ಯ ಅಶ್ಲೇಷ ವಿನಾಶೌ ತರ್ಹಿ ಬ್ರಹ್ಮವಿತ್ ದೃಷ್ಟ್ಯಾ ಪುಣ್ಯಸ್ಯಾಪಿ ಪಾಪರೂಪತ್ವ ಉಕ್ತ್ಯಾ ಪಾಪಸ್ಯಾಪಿ ಅಶ್ಲೇಷ ವಿನಾಶವು ಅವಶ್ಯಕವು ಪುಣ್ಯಸ್ಯಾಪಿ ಅಶ್ಲೇಷ ವಿನಾಶಕವು ಅವಶ್ಯಕವು. ಆದ್ದರಿಂದ ಬ್ರಹ್ಮನಿಗೆ ಪುಣ್ಯ, ಬ್ರಹ್ಮವಿತ್ತಿಗೆ ಪುಣ್ಯವು ಪಾಪದಂತೆ, ಪಾಪಕ್ಕೆ ಸಮಾನವಾಗಿ ಅದಕ್ಕೂ ಹೇಳಬೇಕು ಎಲ್ಲವನ್ನು. ಪೂರ್ವಸ್ಯ ಪಾಪಸ್ಯ ನಾಶಃ ಉತ್ತರಸ್ಯ ಅಬುದ್ಧಿಪೂರ್ವಕಸ್ಯ ಅಶ್ಲೇಷಃ ಇತಿ ವಿಭಾಗ. ಪಾಪದ ವಿಷಯದಲ್ಲಿ ಸ್ಪಷ್ಟ ಮಾಡಿದ್ರು ಎಲ್ಲ. ಸಂಚಿತವಾದ ಪಾಪಗಳು ನಾಶವಾಗುತ್ತೆ, ಉತ್ತರ ಕಾಲದಲ್ಲಿ ಮಾಡುವ ಪ್ರಾಮಾದಿಕವಾದ ಪಾಪಗಳು ಇವನಿಗೆ ಅಂಟುವುದಿಲ್ಲ. ಪಾಪಸ್ಯ ಬುದ್ಧಿಪೂರ್ವಕಸ್ಯ ಸಂಭವಾತ್ ತದಶ್ಲೇಷಃ ಸಂಗಚ್ಚತಿ. ಪಾಪ ನಡೆಯಬಹುದು, ಪ್ರಾಮಾದಿಕವಾಗಿ ಅನೇಕ ಪಾಪಗಳು ನಡೆಯುತ್ತೆ, ತಿಳಿಯಿದೆ, ಅದು ಸರಿ, ಅದು ಅವನಿಗೆ ಅಂಟುವುದಿಲ್ಲ ಅಂತ ಹೇಳೋದ್ರಲ್ಲಿ ಯಾವ ವಿರೋಧವೂ ಇಲ್ಲ. ಅದರಲ್ಲಿ ಪುಣ್ಯ ಪ್ರವೃತ್ತಿಸ್ತು ಫಲಾಪೇಕ್ಷೆಯ ಏವ ಕಿಲ ಸ್ಯಾತ್. ಪುಣ್ಯ ಉಂಟು ಮಾಡುವ ಕರ್ಮಗಳಲ್ಲಿ ಇವನು ಫಲದ ಅಪೇಕ್ಷೆಯಿಂದ ತಾನೇ ಮಾಡ್ತಾನೆ ಅನ್ನೋದು ಪ್ರಶ್ನೆ ಇಲ್ಲಿ. ಆದ್ದರಿಂದ ಪುಣ್ಯ ಪ್ರವೃತ್ತಿ ಕಥಂ ಬುದ್ಧಿಪೂರ್ವಕ ಸ್ಯಾತ್. ತಿಳಿಯದೇ ಯಾರೂ ಪುಣ್ಯ ಮಾಡೋದಿಲ್ಲ, ತಿಳಿದೇ ಮಾಡ್ತಾರೆ ಪುಣ್ಯಗಳನ್ನು ಅಂತ ಇಲ್ಲಿ ಆಕ್ಷೇಪ. ಪಾಪಾತ್ ಖಲು ನಿವೃತ್ತಿ ವಿಹಿತ. ಪಾಪ ಮಾಡಿದ್ರೆ ತಾನೇ ಪ್ರಾಯಶ್ಚಿತ್ತ ನಿವೃತ್ತಿ ಇರೋದು, ಪುಣ್ಯಕ್ಕಿಲ್ಲವಲ್ಲ. ಸಾತು ಪ್ರಮಾದಾತ್ ವಿಸ್ಮರಣಾತ್ವ ಕದಾಚಿನ್ ನಿವೃತ್ತಿ ಅಭಾವ ಸಂಭವಾತ್ ಪಾಪ ಸಂಭವ. ಪ್ರಾಮಾದಿಕವಾಗಿ ನಡಿಬಹುದು, ಮರೆತು ಬಿಟ್ಟು ಮಾಡಬಹುದು, ಆವಾಗ ಅದು ತಾನೇ ನಿವೃತ್ತವಾಗುವುದಿಲ್ಲ, ಆದ್ದರಿಂದ ಪಾಪ ಉಂಟಾಗುತ್ತೆ. ಪುಣ್ಯದಲ್ಲಿ ಹಾಗಾಗೋದಿಲ್ಲ, ಪಾಪವನ್ನು ಕಳೆದುಕೊಳ್ಬೇಕು, ಪುಣ್ಯಕ್ಕೆ ಪ್ರಾಯಶ್ಚಿತ್ತ ಮಾಡೋದಿಲ್ವಲ್ಲ ಯಾರು ಅನ್ನೋದು. ಅತಃ ಪುಣ್ಯಾಶ್ಲೇಷವಾದ ಅರ್ಥಶೂನ್ಯ ಇತಿ ಪೂರ್ವಪಕ್ಷ. ಇದು ಆಶಂಕೆ ಸಮಾಧತ್ತೆ. ಪುಣ್ಯಂ ಕಿಯತ್ ಪ್ರಕಾರಕಮಿತಿ ಪ್ರಥಮಂ ಜ್ಞಾತವ್ಯಂ. ಎಷ್ಟು ವಿಧವಾದ ಪುಣ್ಯಗಳಿದೆ ಅದನ್ನು ಮೊದಲು ತಿಳಿಬೇಕು ಅಂದರು. ವಿದ್ಯೋತ್ಪತ್ತೇ ಪೂರ್ವಂ ಭಗವದರ್ಪಣ ಬುದ್ಧಿಯ ಕೃತಾನಿ ಪುಣ್ಯಾನಿ ವಿದ್ಯೋತ್ಪತ್ತಿ ಪ್ರಯೋಜಕತ್ವಾತ್ ಚಿತ್ತಶುದ್ಧ್ಯರ್ಥಾನಿ ಪರಂಪರೆಯ ವಿದ್ಯಾಂಗಭೂತಾನಿ ವಿದ್ಯಾನಿಷ್ಪತ್ಯ ಚರಿತಾರ್ಥಾನಿ. ಭಗವಂತನ ಅರ್ಪಣ ಬುದ್ಧಿಯಿಂದಲೇ, ಅಂದರೆ ಹೇಗೆ ಅಂತ ಮೈ ಸರ್ವಾಣಿ ಕರ್ಮಾಣಿ ನಿಯಮ್ಯ ಅಧ್ಯಾತ್ಮಚೇತಸ ಅಂತ ಹೇಳಿದಾಗ ನನ್ನಲ್ಲಿ ಎಲ್ಲ ಕರ್ಮಗಳನ್ನು ನೀನು ಸಮರ್ಪಣೆ ಮಾಡಿ, ಕರ್ತೃತ್ವ ತ್ಯಾಗ ಮಾಡಿ ಅಂತ ಅರ್ಥ. ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಅಂತ ಹೇಳಿದಾಗ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ. ಪರಮಾತ್ಮನ ಅರ್ಪಣ ಬುದ್ಧಿಯಿಂದಲೇ ಮಾಡ್ತಾನವನು ಎಲ್ಲವನ್ನು. ಒಬ್ಬ ಬ್ರಹ್ಮವಿತ್ತ ಆದವನು ಅಂಗಗಳನ್ನೆಲ್ಲ, ವರ್ಣಾಶ್ರಮ ಧರ್ಮಗಳನ್ನು ಕೂಡ ಹಾಗೆಯೇ, ಅದೆಲ್ಲ ಕೂಡ ವಿದ್ಯೋತ್ಪತ್ತಿಗೆ ಪ್ರಯೋಜಕವಾಗುತ್ತೆ, ಚಿತ್ತಶುದ್ಧಿಯನ್ನು ಉಂಟು ಮಾಡುತ್ತೆ, ಪರಂಪರೆಯಾಗಿ ವಿದ್ಯೆಗೆ ಅಂಗವಾಗಿ ಅವನ ಉಪಾಸನೆ ಪೂರ್ಣವಾಗುವುದಕ್ಕೆ, ಆರಂಭವಾಗುವುದಕ್ಕೆ, ಪೂರ್ಣವಾಗುವುದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಅದರ ವಿಷಯ ಹೇಳಬೇಕಾಗಿಲ್ಲ, ಅದರ ಫಲ ಅದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಅತಃ ತಸ್ಯ ಅಶ್ಲೇಷ ಪ್ರಸಕ್ತಿರೇವ ನಾಸ್ತಿ. ಅಶ್ಲೇಷ ಹೇಳಬೇಕಾಗಿಲ್ಲ, ಅದರ ಫಲ ಬರುತ್ತೆ ಇವನಿಗೆ, ಉಪಾಸನೆಗೆ ಸಹಾಯವಾಗುತ್ತೆ, ಅದು ಬೇರೆ ಪ್ರಯೋಜನಕ್ಕಾಗಿ ಅಲ್ಲ. ಅದುವೇ ಮತ್ತೆ ತದೇತದುಚ್ಯತೆ ವಿದ್ಯಾಂಗ ಪುಣ್ಯಂ ವಿದ್ಯೋತ್ಪತ್ತಿ ಪ್ರಯೋಜಕಂ ಪುಣ್ಯಂ ಸ್ವಫಲ ವಿತರಣಾತ್ ಸ್ವಸ್ಯ ಫಲಭೂತಾಯ ಬ್ರಹ್ಮವಿದ್ಯಾ ತಸ್ಯಾಹ ದಾನಾತ್ ಉತ್ಪಾದನಾತ್ ಶ್ಲಿಷ್ಟಂ ತಸ್ಮಿನ್ ಸಂಬದ್ಧಮೇವ ಫಲದ್ವಾರ. ಶ್ಲಿಷ್ಟಂ ಅಂದರೆ ಸೇರಿದೆ ಅಂತ, ಗಾಢವಾಗಿ ಸೇರಿದೆ ಅಂತ ಅರ್ಥ. ಅಂದರೆ ಫಲ ಕೊಡುವುದರ ಮೂಲಕ ಉಪಾಸನೆಯ ಫಲದಲ್ಲಿಯೇ ಅಂತರ್ಗತ ಅಂತ ಅರ್ಥ. ಉಪಾಸನೆಯ ಫಲವೇ ಇದಕ್ಕೂ ಫಲ, ಬೇರೆ ಫಲವಿಲ್ಲ, ಉಪಾಸನೆಗೆ ಸಹಾಯ ಮಾಡುತ್ತೆ ಅದು. ಆದ್ದರಿಂದ ಆ ವಿಷಯ ಏನು ಹೇಳಬೇಕಾಗಿಲ್ಲ, ಅಶ್ಲೇಷ ಪ್ರಶ್ನೆ ಬರೋದಿಲ್ಲ ಅದರಲ್ಲಿ. ತಥಾಚ ಫಲದಾನಾತ್ ಕ್ಷೀಣಾನಿ. ಫಲ ಕೊಟ್ಟ ಮೇಲೆ ಅದು ಮುಗಿದು ಹೋಗುತ್ತೆ ಅಷ್ಟೇ, ಅದರ ವಿಚಾರ ಮುಗಿಯುತ್ತೆ. ವಿರಾಗೆ ಇತರ ಫಲೇಶು ವೈರಾಗ್ಯವತಿ ಮುಮುಕ್ಷವು. ಬೇರೆ ಫಲಗಳಲ್ಲಿ ವಿರಕ್ತನಾದ ಮುಮುಕ್ಷುವಾದವನಿಗೆ ಇತರಾರ್ಥಂ ಐಹಿಕ ಅಮುಷ್ಮಿಕ ಫಲಾರ್ಥಂ ಕಿಂಚಿದಪಿ ಪುಣ್ಯಂ ನ ಪ್ರಸಜ್ಯತೆ ವಿರಕ್ತತ್ವಾತ್.
ಯಾವ ಅವನು ವಿರಕ್ತನಾದ್ರಿಂದ ಬೇರೆ ಯಾವುದು ಅವನಿಗೆ ಪುಣ್ಯ ಬರೋದಿಲ್ಲ, ಅವನು ಮಾಡೋದಿಲ್ಲ. ಮುಮುಕ್ಷುನಾಪಿ ರಾಗಾತೆ ಸಾಧನ ಪ್ರತಿಬಂಧಕ ರೋಗಾದಿ ಪರಿಹಾರ್ಥಂ ಆರಭ್ಯಮಾಣಂ ಅನುಷ್ಠೀಯಮಾಣಂ ತು ಫಲವತೆ ಫಲದಾಯಿ ಏವ. ಅವನು ಇಚ್ಛೆಯಿಂದ ಮಾಡಿದ್ರೆ ಅದು ಫಲ ಬರಲೇಬೇಕು ಅವನಿಗೆ. ಅವನಿಗೂ ಕೂಡ ಆರೋಗ್ಯಕ್ಕೋಸ್ಕರ ಮಾಡಬಹುದು, ಯಾವುದಾದ್ರೂ ಒಂದು ಆರೋಗ್ಯ ಪರಿಹಾರಕ್ಕೋಸ್ಕರ ಒಂದು ಕರ್ಮವನ್ನು ಮಾಡಬಹುದು. ಮುಮುಕ್ಷು ಆದವನು ಉಪಾಸನೆ ಮಾಡ್ತಾ ಇರೋನು ಕೂಡ ಆರೋಗ್ಯವು ಸರಿ ಇಲ್ಲದೆ ಹೋದರೆ ಅದು ಸರಿ ಮಾಡಿಕೊಳ್ಳೋದಕ್ಕೆ ಒಂದು ಕರ್ಮವನ್ನು ಮಾಡಬಹುದು, ಕಾಮಿ ಕರ್ಮ. ಆರೋಗ್ಯ ಸರಿ ಹೋಗುತ್ತೆ, ಉಪಾಸನೆ ಮಾಡೋಕ್ಕೆ ಪ್ರಯೋಜನವಾಗುತ್ತೆ, ಅದು ಫಲ ಕೊಡುತ್ತೆ. ಅದು ವಿದ್ಯಾ ಸಾಧನ ಉಪಯೋಗಿತೆಯ ಆರೋಗ್ಯಾದಿ ಅರ್ಥಂ ಯದಿ ಕಿಂಚಿತ್ ಮುಮುಕ್ಷುರಪಿ ಕುರ್ಯಾತ್ ಫಲಾರ್ಥಮೇವ ತಸ್ಯ ಕೃತತ್ವ ತಸ್ಯ ಫಲಂ ಆರೋಗ್ಯಾದಿ ಭವೇದೇವ. ಆರೋಗ್ಯ ಬರಲೇಬೇಕು ಅವನಿಗೆ, ಅತಃ ತಸ್ಯಾಪಿ ಅಸಂಶ್ಲೇಷ ನ ಸ್ಯಾತ್. ಇದೆಲ್ಲ ಮಾಡಬಹುದು ಮುಮುಕ್ಷುವಾದವನು, ಅದೆಲ್ಲ ಮಾಡಬಹುದು ಉಪಾಸನೆಗಳು. ಆ ರೀತಿ ಉಪನಿಷತ್ತುಗಳಲ್ಲಿ ಅನೇಕ ಉಪಾಸನೆಗಳು ಹೇಳಿದೆ. ಅವನಿಗೆ ಜೋಗ್ ಜೀವತಿ ಅಂತ ಹೇಳುತ್ತೆ, 100 ವರ್ಷ ಇರ್ತಾನೆ ಅಂತ ಹೇಳಿ. ಆ ಒಂದು ಉಪಾಸನೆ ಮಾಡಿದ್ರೆ ಅವನಿಗೆ 100 ವರ್ಷ ಆಯುಸ್ಸು ಬರುತ್ತೆ. ಅವನಿಗೆ 100 ವರ್ಷ ಆಯುಸ್ಸು ಯಾಕೆ ಬೇಕು ಮುಮುಕ್ಷುಗೆ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ಉಪಾಸನೆ ಮುಗಿಸ್ಬಿಡ್ಬೋದು ಅನ್ನೋ ದೃಷ್ಟಿಯಿಂದ ಅವನಿಗೆ 100 ವರ್ಷ ಬಾಳಬೇಕು ಅನ್ನೋ ಇಚ್ಛೆ ಇರುತ್ತೆ. ಇಲ್ಲದೆ ಹೋದರೆ ಇನ್ನೊಂದು ಜನ್ಮ ತೆಗಿಬೇಕಲ್ಲ, ಉಪಾಸನೆ ಮುಗಿಬೇಕಲ್ಲ. ಅದುವರೆಗೂ ಅವನಿಗೆ ಉಪಾಸನೆಯನ್ನು ಮಾಡೋದ್ರಿಂದ ಫಲ ಬರೋ ತನಕ ಅವನಿಗೆ ಆಯುಸ್ಸು ಬೇಕು ಅನ್ನೋ ದೃಷ್ಟಿ ಇರುತ್ತೆ ಅವನಿಗೆ. ಅದಕ್ಕೊಂದು ಉಪಾಸನೆ ಹೇಳಿದೆ, ಇನ್ನೊಂದು ಉಪಾಸನೆ. ಆದ್ದರಿಂದ ಅದು ಕೂಡ ಮಾಡಬಹುದು. ಅತಿಥಿ ಸತ್ಕಾರ ಮಾಡಬೇಕಾದ್ರೆ ಮಳೆ ಬರೆಸ್ಬಹುದು, ಮಳೆಗೆ ಅನ್ನ, ಇದಕ್ಕೆಲ್ಲ ಉಪಾಸನೆಗಳು ಹೇಳಲ್ಪಟ್ಟಿದೆ. ಅದೆಲ್ಲ ಅವನು ಮಾಡಬಹುದು. ಇದೆಲ್ಲ ಏನು ವಿರೋಧ, ಆ ಫಲಗಳು ಬರುತ್ತೆ ಅವನಿಗೆ. ಇದೆಲ್ಲ ಅವನು ಬುದ್ಧಿಪೂರ್ವಕವಾಗಿ ಮಾಡುವಂಥದ್ದು, ಉಪಾಸನೆಗೆ ಪ್ರಯೋಜನವಾಗುವಂತೆ ಮಾಡೋದು. ಆದರೂ ಅದರ ಫಲ ಅವನೇ ಅನುಭವಿಸ್ತಾನೆ, ಬರುತ್ತೆ. ಅವನು ಬೇಕು ಅಂತಾನೆ ಮಾಡ್ತಾನೆ, ರಾಗಾತ್. ಆದ್ದರಿಂದ ಫಲ ಬರುತ್ತೆ, ಅದರದ ಅಶ್ಲೇಷ ಅನ್ನೋದು ಸಂಭವ ಆಗುವುದಿಲ್ಲ. ಅಬುದ್ಧಿಪೂರ್ವಕ ಪಾಪವತ್ ಅಮತಿಕಂ ಅಬುದ್ಧಿಪೂರ್ವಕಂ ಪುಣ್ಯಂ ನೈವ ಸಂಭವೇತ್. ಉಳಿದಿರೋದೇನು ಅಂದರೆ ಪ್ರಾಮಾದಿಕವಾದ ಪುಣ್ಯ. ಅಬುದ್ಧಿಪೂರ್ವಕವಾಗಿ ಮಾಡುವ ಪುಣ್ಯ ಅನ್ನೋದು ಒಂದು ಇಲ್ಲ. ಪುಣ್ಯಗಳಲ್ಲಿ ಇಷ್ಟೇ ವಿಭಾಗ ಇರೋದು, ಬೇರೆ ಒಂದು ಇಲ್ಲ ಅನ್ನೋದು ಪೂರ್ವಪಕ್ಷ. ಪಾಪವತ್ ಪುಣ್ಯಸ್ಯ ಅಬುದ್ಧಿಪೂರ್ವಕಸ್ಯ ಅಸಂಭವ ಏವ ಅನುಪದಂ ಮುಕ್ತ. ಇದು ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ. ಆದ್ದರಿಂದ ಅಸ್ಮಿನ್ ಬ್ರಹ್ಮವಿಧಿ ಪುಣ್ಯ ಅಶ್ಲೇಷ ಪುಣ್ಯಫಲಸ್ಯ ಅಸಂಬಂಧ ನ ಘಟತೆ. ಅದರಿಂದ ಇವನಿಗೆ ಇತರಸ್ಯಾಪಿ ಏವಂ ಅಸಂಶ್ಲೇಷ, ಇತರಸ್ಯ ಪುಣ್ಯಸ್ಯ ಅಸಂಶ್ಲೇಷ ಅನ್ನೋದು ಸರಿ ಇಲ್ಲ ಅಂತ ಪೂರ್ವಪಕ್ಷ. ಪುಣ್ಯದ ವಿಷಯದಲ್ಲಿ ಇಷ್ಟೇ ಇರೋದು ಪುಣ್ಯಗಳು. ಆದ್ದರಿಂದ ಈ ಪುಣ್ಯಗಳೆಲ್ಲ ಫಲ ಕೊಟ್ಟು ಬಿಡುತ್ತೆ ಅವನಿಗೆ. ಬುದ್ಧಿಪೂರ್ವಕವಲ್ಲದ ಪುಣ್ಯ ಅನ್ನೋದು ಬೇರೆ ಒಂದು ಇಲ್ಲ ವಿಭಾಗ. ಅದರಲ್ಲಿ ಬುದ್ಧಿಪೂರ್ವಕವಾಗಿ ಮಾಡ್ತಾನೆ ಉಪಾಸನೆಗೆ ಸಹಾಯ ಮಾಡೋಕ್ಕೆ, ಅದು ಫಲ ಕೊಟ್ಟು ಬಿಡುತ್ತೆ. ವರ್ಣಾಶ್ರಮ ಧರ್ಮಗಳೆಲ್ಲ ಉಪಾಸನೆಯ ಫಲದಲ್ಲಿಯೇ ಸೇರಿಕೊಂಡು ಅದು ಬಂದುಬಿಡುತ್ತೆ. ಬೇರೆ ಬೇಡದೆ ಉಪಾಸನೆಗೆ ಸಹಾಯವಲ್ಲದ ಕರ್ಮಗಳ ಮಾಡೋದಿಲ್ಲ ಅವನು, ಕರ್ಮಗಳು. ಯಾಕೆಂದರೆ ಅದೆಲ್ಲ ಅವನಿಗೆ ಪ್ರಯೋಜನವೇ ಇಲ್ಲ, ಪ್ರಯೋಜನಾಂತರ ರಹಿತನಾಗಿದ್ದಾನೆ ಅವನು. ಸ್ವರ್ಗಾದಿ ಫಲಕ್ಕೆ ಯಾಕೆ ಮಾಡ್ತಾನೆ ಇವನು? ಮುಮುಕ್ಷುವಾದವನು ಮಾಡೋದಿಲ್ಲ, ಅದೆಲ್ಲ ಅವನು ಮಾಡೋದಿಲ್ಲ. ಆದ್ದರಿಂದ ಅಬುದ್ಧಿಪೂರ್ವಕವಾದ ಪುಣ್ಯ ಅನ್ನೋದು ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸಾಧ್ಯವಿಲ್ಲ ಅನ್ನೋದು ಪೂರ್ವಪಕ್ಷ. ಆ ರೀತಿ ಒಂದು ವಿಭಾಗ ಹೇಳೋಕ್ಕಾಗೋದಿಲ್ಲ. ಅಂದರೆ ಇಲ್ಲ, ಅದು ಕೂಡ ಇದೆ ಅಂತ ಹೇಳಿದ್ರು ಸ್ವಾಮಿ ದೇಶಿಕನ್. ಕುತಃ ಯಾಕೆಂದು ಸೂತ್ರದಲ್ಲಿ ಹೇಳಿದ್ದಾರೆ, ಅದು ಸಿದ್ಧಾಂತ. ಶ್ರುತಿಯು ಹೇಳುತ್ತೆ ಹಾಗೆ. ಉಪಯುಕ್ತ ಅತಿರಿಕ್ತೈ ವಿದ್ಯಾನಿಷ್ಪತ್ಯ ದತ್ತಫಲಾನಿ ಯಾನಿ ಪುಣ್ಯಾನಿ ತದ ಅತಿರಿಕ್ತೈ ವಿದ್ಯಾಂಗೈ ವಿದ್ಯಾಂಗತೆಯ ಅನುಷ್ಠಿತೈ ಪುಣ್ಯೈ ತಸ್ಯ ತಾದೃಶ ಬಲ ಅಶ್ಲೇಷಸ್ಯ ಯೋಗಾತ್ ಸಂಬಂಧಾತ್ ಅರ್ಥಶೂನ್ಯತ್ವಂ ಶ್ರುತೇ. ಇದು ಮುಂದಿನ ಶ್ಲೋಕದಲ್ಲೂ ಈ ವಿಷಯ ಬರುತ್ತೆ. ಇವನಿಗೆ ಅವನ ಸುಹೃದರು ಸಾಧುಕೃತ್ಯಾಂ ಸುಹೃದ ಸಾಧುಕೃತ್ಯಾಂ ಅಂತ ಹೇಳುತ್ತೆ, ದ್ವಿಷಂತಹ ಪಾಪಕೃತ್ಯಾಂ ಅಂತ. ಸಾಧುಕೃತ್ಯಗಳನ್ನೆಲ್ಲ ಅವನ ಸುಹೃತ್ತುಗಳು ಕೊಟ್ಬಿಡ್ತಾನೆ ಪರಮಾತ್ಮ. ಇವನ ದ್ವೇಷಗಳಿಗೆಲ್ಲ ಇವನ ದುಷ್ಕೃತ್ಯಗಳು ಹೋಗ್ಬಿಡುತ್ತೆ ಅಂತ ಶ್ರುತಿ ಹೇಳಿದೆ. ಅದಕ್ಕೆಲ್ಲ ಈ ವಿಷಯಗಳು ಅಲ್ಲಿಯೂ ಬರುತ್ತೆ ಇನ್ನು. ಆದರೆ ಇಲ್ಲಿ ಪ್ರಾಮಾಣಿಕವಾಗಿ ಮಾಡೋದು ಇದ್ದೇ ಇದೆ. ಫಲದ ಆಶೆಯಿಂದ ಮಾಡದೇ ಇರೋದ್ರು ಫಲ ಇರುತ್ತೆ ಅಲ್ಲಿ.
ಆದ್ದರಿಂದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಾಗ ಅಲ್ಲಿ ಅಶ್ಲೇಷ ವಿನಾಶವು ಅಂತ ಹೇಳಿದ್ರಲ್ಲ ಅವರು, ಉತ್ತರ ಪೂರ್ವ ಘಯೋ ಅಶ್ಲೇಷ ವಿನಾಶವು. ಸುದರ್ಶನ ಸೂರಿಗಳು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ವಿವರಿಸ್ತಾರೆ ಅಲ್ಲಿ. ಸ್ವಾಮಿ ದೇಶಿಕನು ಅದನ್ನು ಹಿಂದೆ ಹೇಳಿದ್ರು. ಅದು ಹೇಗೆ ಅಶ್ಲೇಷ ವಿನಾಶ ಅಂದರೆ ಏನರ್ಥ? ಅದಕ್ಕೆ ಫಲಜನಕ ಶಕ್ತಿಯನ್ನು ಕೂಡ ಬರದೇ ಇರೋ ಹಾಗೆ ಮಾಡ್ತಾನೆ ಅಂತ ಒಂದು ವಿಷಯ. ಆರಂಭದಲ್ಲಿ ಉಪಾಸನೆ ಆರಂಭಿಸಿದಾಗ ಕ್ಷಮಿಷ್ಯೆ ಅಂತ ಸಂಕಲ್ಪ ಮಾಡ್ತಾನೆ ಪರಮಾತ್ಮ, ತಕ್ಷಣ ಬಿಡೋದಿಲ್ಲ. ಅಲ್ಲಿ ಪುಣ್ಯಕರ್ಮಗಳಲ್ಲಿ ಕೆಲವು ಯಾವುದಾದ್ರೂ ಮುಂದೆ ಉಪಾಸಕನಿಗೆ ಉಪಯೋಗ ಹೋಗಿದ್ರೆ ಉಳಿಸ್ಕೊಂಡಿರ್ತಾನೆ ಪರಮಾತ್ಮ, ಫಲ ಅವನಿಗೆ ಕೊಡ್ತಾನೆ. ಹಾಗೆಯೂ ಅಷ್ಟರೊಳಗಡೆ ಉಪಾಸನೆ ಮುಗಿದೋದ್ರೆ ಅದನ್ನು ಬೇರೆಯವ್ರಿಗೆ ಕೊಡ್ತಾನೆ. ಇದೆಲ್ಲ ಮುಂದೆ ಹೇಳ್ತಾರೆ. ಅಲ್ಲಿ ಕಡೆಯಲ್ಲಿ ಕ್ಷಾಂತಂ ಅಂತ ಸಂಕಲ್ಪ. ಆರಂಭದಲ್ಲಿ ಕ್ಷಮಿಷ್ಯೆ, ಕಡೆಯಲ್ಲಿ ಕ್ಷಾಂತಂ. ಹೀಗೆ ಈ ರೀತಿ ಸಂಕಲ್ಪದಿಂದ ಇದೆಲ್ಲ ನಡೆಸ್ತಾನೆ ಪರಮಾತ್ಮ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಶ್ರುತಿಗಳಿಗೂ ವಿರೋಧ ಇಲ್ಲದೆ ಇರೋ ಹಾಗೆ ಅರ್ಥ ಮಾಡಬೇಕಾದ್ರೆ, ಶ್ರುತಿಗಳು ಹೇಳುತ್ತೆ ಅಶ್ಲೇಷ ವಿನಾಶ ಪಾಪಗಳಿಗೆ, ಪುಣ್ಯಕ್ಕೂ ಹಾಗೆಯೇ ಅಂತ ಹೇಳ್ತು. ಮತ್ತು ಕಡೆಯಲ್ಲಿ ಈ ಒಂದು ಸುಕೃತ ದುಷ್ಕೃತಗಳು ಇನ್ನೂ ಇರುತ್ತೆ. ಇದೆಲ್ಲ ವಿಷಯಗಳು ಶ್ರುತಿ ಹೇಳಿದೆ. ಇದು ಯಾವುದಕ್ಕೂ ವಿರೋಧ ಇಲ್ಲದೆ ಇರೋ ಹಾಗೆ ಎಲ್ಲವನ್ನು ಪರಿಹಾರ ಮಾಡಬೇಕಲ್ಲ, ಅದನ್ನು ವಿಚಾರ ಮಾಡ್ತಾರೆ. ಹೇಗೆ? ಅದರಲ್ಲಿಯೂ ಬರೀ ಪಾಪ ಅಂತ ಹೇಳಿ ಪುಣ್ಯವನ್ನು ಬೇರೆಯಾಗಿ ಹೇಳಿದ್ರು. ಇದೆಲ್ಲವೂ ಕೂಡ ವಿಚಾರ ಮಾಡಬೇಕಾದ ವಿಷಯ. ಅಯಂ ಭಾವ ಕಷ್ಟ ಪರಿಹಾರಾರ್ಥಂ ಶಾಂತ್ಯಾದಿ ಕರ್ಮಾನುಷ್ಠಾನೇಪಿ. ಇದಕ್ಕೆ ಉದಾಹರಣೆಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಆಚಾರ್ಯರು. ಒಂದು ಕಷ್ಟ ಯಾವುದೋ ಪರಿಹಾರ ಮಾಡಬೇಕು, ಅದಕ್ಕೆ ಒಂದು ಶಾಂತಿ ಮಾಡ್ತೀವಿ. ಶಾಂತಿ ಆದಿ ಕರ್ಮ ಅನುಷ್ಠಾನೇಪಿ, ಅದರಲ್ಲಿಯೂ ಕೂಡ ಕಷ್ಟ ನಿವೃತ್ತವು ಶಾಂತಿ ಕರ್ಮಣಃ ವೈಫಲ್ಯ ಆಪಾದನೆ. ಅದು ಕಷ್ಟ ನಿವೃತ್ತವು ಶಾಂತಿ ಕರ್ಮಣಃ ವೈಫಲ್ಯ ಆಪಾದನೆ. ಒಂದು ಯಾವುದೋ ಒಂದು ಮಹಾ ರೋಗ ಬಂದುಬಿಟ್ಟಿರುತ್ತೆ ಒಬ್ಬರಿಗೆ, ಅದಕ್ಕೊಂದು ಶಾಂತಿ ಮಾಡಿ ಈ ರೋಗಕ್ಕೆ ಪರಿಹಾರ ವೇದದಲ್ಲಿ ಹೇಳಿದೆ ಮಾಡಿ ಅಂತ ಹೇಳ್ತಾರೆ. ಆ ಪರಿಹಾರ ಮಾಡಿದ್ರೂ ಕೂಡ ಹೋಗೋದಿಲ್ಲ ಆ ಕಷ್ಟ ಅವರಿಗೆ. ಅದಕ್ಕೆ ಅನೇಕ ಕಾರಣಗಳಿರಬಹುದು. ಆದರೆ ಒಂದು ಕಾರಣ ಏನಿರಬಹುದು ಇಲ್ಲಿ ಹೇಳ್ತಾರೆ ಅವರು, ಯಕ್ಷಾನುರೂಪೋ ಬಲಿಹಿ ಅನ್ನೋದೊಂದು ನ್ಯಾಯ. ಯಕ್ಷಾನುರೂಪೋ ಬಲಿಹಿ, ಯಕ್ಷರಿಗೆ ಬಲಿ ಕೊಡಬೇಕು. ಯಕ್ಷರು ದೇವಗಣದಲ್ಲಿಯೇ ಸೇರಿದವರು. ಕುಬೇರನು ಯಕ್ಷ, ಯಕ್ಷರಿಗೆ ಬಲಿಯನ್ನು ಕೊಡುವಾಗ ಆ ಯಕ್ಷನ ಸ್ಟೇಟಸ್ ಎಷ್ಟಿದೆಯೋ ಅದಕ್ಕೆ ಅನುಗುಣವಾದ ಬಲಿ ಕೊಡಬೇಕು ಅಂತ ಹೇಳ್ತಾರೆ ಶ್ರುತಿ, ನ್ಯಾಯ ಇದು. ಯಕ್ಷ ಹೈಯರ್ ಸ್ಟೇಟಸ್ ಇದ್ದರೆ, ಎತ್ತರದಲ್ಲಿದ್ದರೆ ಅವನಿಗೆ ಜಾಸ್ತಿ ಬಲಿ ಕೊಡಬೇಕು. ಕೆಳಗಾಧಿಕಾರಿ ಇದ್ದರೆ ಕೆಳಗಡೆ ಆದರೆ ಒಂದು ಸ್ವಲ್ಪ ಕೊಟ್ಟರೆ ಸಾಕು. ಈಗ ಆಫೀಸುಗಳಲ್ಲಿ ಲಂಚ ಕೊಡ್ತಾರಲ್ಲ ಹಾಗೆ, ಕೆಳಗಡೆ ಇರೋ ಅಧಿಕಾರಿಗಾದ್ರೆ ಸ್ವಲ್ಪ, ಮೇಲಿರೋ ಅಧಿಕಾರಿಗಳಿಗೆ ಜಾಸ್ತಿ ಕೊಡಬೇಕು, ಇಲ್ಲದವರು ನಡೆಯೋದಿಲ್ಲ ಕೆಲಸ. ಯಕ್ಷಾನುರೂಪೋ ಬಲಿಹಿ ಅಂತ ಉಪಯೋಗಿಸ್ತಾರೆ ಅಲ್ಲಿ ಒಂದು ನ್ಯಾಯ. ಲೌಕಿಕವಾಗಿ ವೈದಿಕರೆಲ್ಲ ಹೇಳೋದು ಯಕ್ಷಾನುರೂಪೋ ಬಲಿಹಿ ಅಂತ ಹೇಳಿಬಿಟ್ಟು. ಆ ನ್ಯಾಯದಿಂದ ಏನಾಗುತ್ತೆ ಅಂದರೆ, ಪಾಪಾನುಗುಣಂ ನ ಶಾಂತಿ ಕರ್ಮ ಕೃತಮಿತಿ ಸರ್ವೇ ವದಂತಿ. ನಿಮ್ಮ ಪಾಪಕ್ಕೆ ಅನುರೂಪವಾದ ಶಾಂತಿ ಕರ್ಮ ಮಾಡಿಲ್ಲ ನೀವು ಅಂತ ಅರ್ಥ. ಅಲ್ಲಿ ದೊಡ್ಡ ಪಾಪ ಮಾಡಿದರೆ ದೊಡ್ಡ ಶಾಂತಿ ಮಾಡಬೇಕು, ಕಡಿಮೆ ಪಾಪ ಮಾಡಿದರೆ ಚಿಕ್ಕ ಶಾಂತಿಯಲ್ಲೇ ಪರಿಹಾರ ಆಗಿಬಿಡುತ್ತೆ. ಅಷ್ಟೇ, ಪಾಪಕ್ಕೆ ಅನುಗುಣವಾಗಿ ಶಾಂತಿ ಮಾಡಬೇಕು. ಯಕ್ಷಾನುರೂಪೋ ಬಲಿಹಿ ನ್ಯಾಯ ಅದು. ಶಾಂತಿ ಕರ್ಮಣಃ ದುರ್ಬಲತ್ವೇನ, ಶಾಂತಿ ಕರ್ಮವು ದುರ್ಬಲವಾದರೆ ಪಾಪ ಉಳ್ಕೊಳ್ಳುತ್ತೆ. ಪಾಪಸ್ಯ ಅತಿ ಬಲಿಷ್ಠತ್ವೇನ ಸಮೀಹಿತಂ ಫಲಂ ನಾಸೀತಿ ಇತಿ ತದತ್ಯರ್ಥಃ. ಸಮೀಹಿತವಾದ ಸರಿಯಾದ ಫಲ ಸಿಗಲಿಲ್ಲ ಅದಕ್ಕೆ ಅಂತ ಅರ್ಥ. ಅದಕ್ಕೆ ಅದೇ ನ್ಯಾಯದಿಂದ ತುಲ್ಯ ನ್ಯಾಯೇನ ಪಾಪಸ್ಯ ಅಲ್ಪತ್ವೇ ಶಾಂತಿ ಕರ್ಮಣಃ ತದಪೇಕ್ಷೆಯ ಬಲಿಷ್ಠತ್ವೇ. ಸ್ವಲ್ಪ ಪಾಪಕ್ಕೆ ಇವನು ಅಶ್ವಮೇಧ ಯಾಗ ಮಾಡಿದ್ರೆ ಜಾಸ್ತಿ ಪುಣ್ಯ ಸೇರಿಕೊಂಡಿರುತ್ತೆ ಅಲ್ಲಿ. ಅಶ್ವಮೇಧ ಯಾಗಕ್ಕೆ ಅವನಿಗೆ ಬ್ರಹ್ಮಹತ್ಯೆಯನ್ನು ಕಳೆಯುವಂತಹ ಶಕ್ತಿ ಇದೆ ಅಶ್ವಮೇಧ ಯಾಗ. ಅಲ್ಪವಾದ ಒಂದು ಪಾಪಕ್ಕೆ ಅಶ್ವಮೇಧ ಯಾಗ ಮಾಡಿದ್ರೆ ಹೇಗಿರುತ್ತೆ, ಆಗ ಅವನಿಗೆ ಪುಣ್ಯ ಉಳ್ಕೊಂಡಿರುತ್ತೆ ಅನ್ನೋದು ತಿಳಿಯುತ್ತೆ. ಶಾಂತಿ ಕರ್ಮಜ ಪುಣ್ಯೇ ಕಾಂತಿ ಕರ್ಮಜನ್ಯ ಪುಣ್ಯೇ ಏಕದೇಶದ ಏವ ಪಾಪ ಪರಿಹಾರ. ಸ್ವಲ್ಪ ಪುಣ್ಯ ಇದ್ರೆ ಸಾಕು ಈ ಪರಿಹಾರ ಮಾಡೋಕ್ಕೆ. ಒಂದು ಸಂಶಯ ಕೇಳುವುದಾ? ಹೇಳಿ. ಯಾವ್ದಾದ್ರು ಒಂದು ಇದು ಕಾರ್ಯ ಮಾಡುವಾಗ ಅವನು ವಿಚಾರ ಮಾಡದೆ ಚಿಕ್ಕ ಫಲಕ್ಕೆ ದೊಡ್ಡದು ಇದು ಅಶ್ವಮೇಧ ಯಾಗ ಮಾಡಕ್ ಹೋಗ್ತಾನ ಅಂತ. ಮಾಡಬಹುದು ಅಶ್ವಮೇಧ ಯಾಗ. ಅಲ್ಲ, ರೀಸನಬಲ್ ಆಗಿರೋನು
ನಾನು ಕೊಟ್ಟಿದ್ದ ಉದಾಹರಣೆ ಸ್ವಲ್ಪ ತೀವ್ರವಾಗಿರ್ಬೋದು, ಅದು ತಿಳಿಸೋದಕ್ಕೆ ಹೇಳಿದೆ ಈ ರೀತಿ ಒಂದು ಆಗ್ಬಹುದು ಅಂತ. ಹಾ ಆದರೆ ಅಧಿಕವಾದ ಕರ್ಮ ಮಾಡೋ ಸಾಧ್ಯತೆ ಇದೆ. ತಿಳಿದೆ ಅವ್ರಿಗೆ ಸ್ವಲ್ಪ ಚೆನ್ನಾಗೇ ಮಾಡಿಬಿಡೋಣ ಎಲ್ಲ ಹೋಗ್ಬಿಡ್ಲಿ ಅಂತ ಮಾಡ್ಬೋದಲ್ಲ. ಹಾ ಹಾಗೆ ಹಾ ಮೈಂಡ್ ಆ ರೀತಿ. ಇರುತ್ತೆ. ಹಾ, ಆದ್ರೆ ನಂಗೆ ಪ್ರಾಯಶ್ಚಿತ್ತ ತರ ಯಾಗ ಮಾಡ್ಬೇಕು ಅಂದ್ರೆ ಚಿಕ್ಕದು ನಾ ಮಾಡಿರೋ ತಪ್ಪು ಅಂತ ಅವನು ವಿಚಾರಿಸಿ ತಾನೇ ಮಾಡ್ತಾನೆ ಅಂತ ಮಾಡ್ತಾರೆ. ಒಂದ್ ಅದೇ ಸಂಶಯ ನಾನು ಇತ್ತು ಸುಮ್ಮನೆ ಅದಕ್ಕೋಸ್ಕರ. ಸುಮ್ಮನೆ ಉದಾಹರಣೆ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಕೊಟ್ಟೆ ಅಷ್ಟೇ ಅದರಲ್ಲಿ. ಅಲ್ಲ ಇಲ್ಲೂ ಎಕ್ಸ್ಟ್ರೀಮ್ ಆಗೇ ಕೊಟ್ಟಿದ್ದಾರೆ. ಹೌದು. ಇಲ್ಲೂ ಹಾಗೆ ಏಕದೇಶದ ಹಾ ಒಂದು ದೇಶದಲ್ಲಿಯೇ ಪಾಪ ಪರಿಹಾರ ಆಗ್ಬಿಟ್ರೆ ಶಿಷ್ಟಂ ಪುಣ್ಯಂ. ಎಕ್ಸ್ಟ್ರೀಮ್ ಆಗೇ ಕೊಟ್ಟಿದ್ದಾರೆ, ಅದಕ್ಕೆ ಕೇಳಿದೆ. ಹೌದು. ಸಮಯ ವಿಶೇಷ ಸ್ವಫಲಂ ದದಾತ್ಯೇವ ಇತಿ ವಕ್ತವ್ಯಂ. ಅದು ಸಮಯ ವಿಶೇಷದಲ್ಲಿ ಕೊಡುತ್ತೆ, ಫಲವನ್ನು ಕೊಡಬೇಕದು ಅನ್ನೋದು ನ್ಯಾಯ. ಯಾಕೆಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಆ ಶಾಂತಿ ಕರ್ಮಕ್ಕೆ, ಅದು ಹೋಗೋದಿಲ್ಲ ಎಲ್ಲೂ. ಆದ್ದರಿಂದ ಆ ರೀತಿ ಪುಣ್ಯ, ಏತಾದೃಶಂ ಪುಣ್ಯಮೇವ, ತಿಳಿದೇನು ಮಾಡಿರಬಹುದು ಅಬುದ್ಧಿಪೂರ್ವಕಂ ಪುಣ್ಯ ಮುಚ್ಯತೆ. ಹೇಳ್ತೀವಿ ವಾದ್ಯಾರಿಗೆ ಒಂದು ಒಂದು ಕೂಷ್ಮಾಂಡ ಹೋಮ ಮಾಡಿ ಅಂದರೆ, ಇಲ್ಲ ಒಂದು ಸುದರ್ಶನ ಹೋಮ ಮಾಡಿಬಿಡಿ ಅಂತಾರೆ ಅಂತ ಇಟ್ಕೊಳ್ಳಿ. ಆವಾಗ ಮಾಡಿಬಿಡಿ, ಅದು ಚೆನ್ನಾಗಿ ಮಾಡಿಬಿಡಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ, ಇದಕ್ಕಿಂತ ಅದು ಬಲವಾದರೆ ಅದ್ರ ಪುಣ್ಯ ಸ್ವಲ್ಪ ಉಳ್ಕೊಂಡಿರಬಹುದು. ಇದೆಲ್ಲ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದರಿಂದ ಲೌಕಿಕವಾಗಿಯೂ ನೋಡ್ಬೋದು ಇದೆಲ್ಲ. ಏವಂಚ ಪ್ರಕೃತಿ ವಿದ್ಯೋತ್ಪತ್ತೇ ಅದೇ ಮುಖ್ಯವಾದ. ಪ್ರಪೋರ್ಷನೇಟ್ ಆಗಿ ಮಾಡ್ಬೇಕು ಅನ್ನೋದು ವಿವೇಕ ಗೊತ್ತು. ಇಲ್ಲ ಹೌದು. ಒಂದು ಆದರೆ ಉದಾಹರಣೆಗೆ ನಾವು ಬಡಿಸೋವಾಗ ಹೌದು, ಸ್ವಲ್ಪ ಜಾಸ್ತಿ ಬಡಿಸ್ಬಿಟ್ವಿ ಇದ್ರೆ ಪಾಪ ಹೌದು. ಬಲವಂತವಾಗಿ ತಿನ್ನೋಕ್ಕಾಗಲ್ಲ, ಆದ್ರಿಂದ ಎಸಿಬೇಕಾಗತ್ತೆ. ಉಳ್ಕೊಂಡ್ಬಿಡುತ್ತೆ ಅದು. ಅದರಿಂದ ಎಕ್ಸ್ಟ್ರಾ ಅನ್ನೋದು ಕೌಂಟ್ ಆಗತ್ತೆ ಅಂತ ಒಟ್ಟಲ್ಲಿ. ಹೌದು, ಅದರಿಂದ ಅದು ಸಾಧ್ಯ. ಯಾಕೆಂದ್ರೆ ನಮಗೆ ಎಷ್ಟು ಏನು ಅಂತ ಗೊತ್ತಾಗೋದಿಲ್ಲ. ಪರಿಹಾರ ಸೂಚಿಸೋರು ಸ್ವಲ್ಪ ಚೆನ್ನಾಗಿಯೇ ಸೂಚಿಸ್ಬೋದು ಸಾಮಾನ್ಯವಾಗಿ, ಆದ್ದರಿಂದ ಹೇಳಕ್ಕಾಗೋದಿಲ್ಲ. ಏವಂಚ ಪ್ರಕೃತಿಯಪಿ ವಿದ್ಯೋತ್ಪತ್ತೇ ಪೂರ್ವಮನುಷ್ಠಿತಾನಾಂ ಪುಣ್ಯಕರ್ಮಣಾಂ ಬಾಹುಲ್ಯ ಸಂಭವಾತ್. ತಿಳಿದೇನೂ ಇರ್ಬೋದು, ನಮ್ಗೆ ಏನೇನು ಪಾಪ ಮಾಡಿದ್ದೀವಿ ಅಂತ ತಿಳಿದಿಲ್ವಲ್ಲ. ಆದ್ದರಿಂದ ಎಷ್ಟು ಪಾಪ ಮಾಡಿದ್ದೀವಿ ತಿಳಿದಿಲ್ಲ, ಎಲ್ಲ ಪಾಪಕ್ಕೂ ಪರಿಹಾರ ಮಾಡಿಬಿಡೋಣ ಅಂತ ಒಂದು ಮಾಡಬಹುದು, ಇದೆಲ್ಲ ಸಾಧ್ಯ. ಆದ್ದರಿಂದ ಪೂರ್ವಮನುಷ್ಠಿತಾನಾಂ ಪುಣ್ಯಕರ್ಮಣಾಂ ಬಾಹುಲ್ಯ ಸಂಭವಾತ್ ವಿದ್ಯೋತ್ಪತ್ತ್ಯರ್ಥಂ ಉಪಯುಕ್ತ ಪುಣ್ಯಾಪೇಕ್ಷೆಯ ಶಿಷ್ಟಾನಾಂ ಪುಣ್ಯಾನಾಂ ಅಶ್ಲೇಷಃ ಪ್ರತಿಪಾದ್ಯತೆ ತೇನ ಅದೇ ವಚನೇನ. ಅಕಸ್ಮಾತ್ ನಾನೇನಾದ್ರೂ ಜಾಸ್ತಿ ಮಾಡಿದ್ರೆ ಅದು ಹೊಟ್ಟೋಗ್ಲಿ ಇದರಿಂದ ಏನಾದ್ರೂ ಮಾಡಿದ್ರೆ ಅದು ಉಳ್ಕೊಂಡ್ಬಿಡುತ್ತೆ. ಶಿವಗೆ ಅದು ಅಂಟೋದಿಲ್ಲ ಅನ್ನೋದು ಇಲ್ಲಿ ವಿಷಯ. ಆ ರೀತಿ ಪುಣ್ಯಗಳು ಇರುತ್ತೆ. ಅದು ಅಶ್ಲೇಷ ಅಂತ ಹೇಳೋದು ಇತರಸ್ಯಾಪಿ ಏವಂ ಅಸಂಶ್ಲೇಷಕ್ಕೆ ಅದುವೇ ವಿಷಯ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾದವನಿಗೆ, ಉಪಾಸಕನಿಗೆ ಒಂದು ಬಲವಾದ ಪರಿಹಾರ ಮಾಡಿದ್ರು ಕೂಡ ಉಳ್ಕೊಂಡಿರೋ ಪುಣ್ಯ ಅವನು ಬಾಧಿಸೋದಿಲ್ಲ, ಅವನಿಗೆ ಅಂಟೋದಿಲ್ಲ ಅಂತ ಅರ್ಥ ಅದಕ್ಕೆ. ಆದ್ದರಿಂದ ಅವನಿಗೆ ಬಾಧಿಸೋದಿಲ್ಲ, ಮಿಕ್ಕಿದವರಿಗೆ ಅದು ಬರುತ್ತೆ, ಅದರ ಫಲ ಅನುಭವಿಸ್ತಾರವರು ಅಂತ ಅರ್ಥ. ಮುಖ್ಯವಾದವನಿಗೆ ಅದು. ಆದ್ದರಿಂದ ಅಬುದ್ಧಿಪೂರ್ವಕವಾದ ಪುಣ್ಯ ಇರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ತಿಳಿದೇ ಒಂದು ದೊಡ್ಡ ಪರಿಹಾರ ಮಾಡಿರ್ತೀವಿ, ನಾವು ಎಷ್ಟು ಪಾಪ ಮಾಡಿದ್ದೀವಿ ಗೊತ್ತಿಲ್ವಲ್ಲ ನಮಗೆ. ಆದ್ದರಿಂದ ಪರಿಹಾರ ಮಾಡಬೇಕು, ಪಾಪ ಆಗಿದೆ, ಕಷ್ಟಗಳು ಬರ್ತಾ ಇದೆ ಮೇಲೆ ಪರಿಹಾರ ಮಾಡಿ ಅಂತ ಹೇಳಿದ್ರೆ ಮುಖ್ಯ ಅದನ್ನು ಮಾಡ್ಬೋದು, ಉಪಾಸಕನೂ ಮಾಡಬಹುದು. ಮೇಲೆ ವಿಘ್ನಗಳು ಬರ್ತಿದ್ರೆ ಮಾಡ್ಬೋದಲ್ಲ ಉಪಾಸನೆಗೆ. ಆಗ ಅವನು ಪರಿಹಾರ ಮಾಡುವಾಗ ಯಾವ ಥರ ಮಾಡಬೇಕು ಅಂತ ಅವನಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅಧಿಕವಾಗಿಯೂ ಮಾಡಬಹುದು, ಅಧಿಕವಾಗಿ ಮಾಡಿದ್ರು ಕೂಡ ಅವನನ್ನು ಬಾಧಿಸೋದಿಲ್ಲ, ಉಪಾಸಕನನ್ನು ಬಾಧಿಸೋದಿಲ್ಲ. ಆದರೆ ಅಧಿಕವಾದ ಪುಣ್ಯ ಅನ್ನೋದು ಇರುತ್ತೆ ಅನ್ನೋ ತಿಳಿಯುತ್ತೆ ಅಲ್ಲಿ, ಈ ಒಂದು ನ್ಯಾಯದಿಂದ. ಅದು ಇಲ್ಲಿ ವಿಷಯ. ಆದ್ದರಿಂದ ಬುದ್ಧಿಪೂರ್ವಕಂ ಪುಣ್ಯಮಪಿ ಅಸ್ಯೇವ ಅಮತಿಕೃತಂ ಬುದ್ಧಿಪೂರ್ವಕಂ ಅಕೃತಂ ಪುಣ್ಯಮಪಿ ಪಾಪವತ್ ಆಮನಂತ್ಯ ಬಹುಧಾ ವದಂತ್ಯೇವ ಹಿ ದೇವಾಯತನ ದೀಪೋಪಾಖ್ಯಾನಾದಂ ಇದಂ ಪ್ರಸಿದ್ಧಮೇವ. ಎಲ್ಲ ಕೂಡ ಸಾಮಾನ್ಯವಾಗಿ ಭಗವತ್ ಕರ್ಮಗಳನ್ನೆಲ್ಲ ಮಾಡ್ತೀವಿ, ಅದೆಲ್ಲ ಕೂಡ ಪುಣ್ಯವೇ. ಆದರೆ ಅವನಿಗೆ ಅದರಲ್ಲಿ ಫಲಾಶೆ ಇಲ್ಲದೆ ಮಾಡ್ತಾನೆ, ಅದೆಲ್ಲ ಇವನಿಗೆ ಬಾಧಿಸೋದಿಲ್ಲ. ಪುಣ್ಯಕರ್ಮಗಳೇ ಅದೆಲ್ಲ. ಮೈತ್ರಿಯಾ ಕ್ರಿಯಮಾಣಾನಿ ಸತ್ಕರ್ಮಾಣಿ ಭೂತದಯಾ ಕ್ರಿಯಮಾಣಾನಿ ಇಷ್ಟಾಪೂರ್ತಾದೀನಿ. ಇಷ್ಟಾಪೂರ್ತ ಅಂತ ಹೇಳಿದ್ರೆ ಒಂದು ಕೆರೆ ಕಟ್ಟೋದು, ನಿರ್ಮಾಣ ಮಾಡೋದು, ಒಂದು ಅಣೆಕಟ್ಟು ಕಟ್ಟೋದು ಮೊದಲಾದದ್ದು. ಪುಣ್ಯಕರ್ಮಾಣಿ ದೃಶ್ಯಂತೆ ಏವ. ಮಹಾರಾಜರೆಲ್ಲ ಮಾಡ್ತಾರೆ, ಜನಕರು ಅವರೆಲ್ಲ ಮಾಡ್ತಿದ್ರಲ್ಲ, ಆ ರೀತಿ ಮಹಾರಾಜರುಗಳು ಇದೆಲ್ಲ ಮಾಡ್ತಾರೆ. ಮುಕ್ಷು ಅಂದರೆ ಎಲ್ಲರೂ ಇರ್ತಾರೆ ಅದರಲ್ಲಿ, ಉಪಾಸಕರು, ಎಲ್ಲ ವಿಧದ ಉಪಾಸಕರು ಇರ್ತಾರೆ. ಅನೇಕ ವಿಧವಾದ ಕರ್ಮಗಳೆಲ್ಲ ಬರುತ್ತೆ ಅದರಲ್ಲಿ. ಅತಃ
ಅಬುದ್ಧಿಪೂರ್ವಕ ಪುಣ್ಯಾಶ್ಲೇಷ ವಿಷಯಂ ವಚನಂ ಮಂತವ್ಯಂ, ಇದೆಲ್ಲ ಇರುತ್ತೆ ನಮಗೆ. ನನು ಕಿಂ ತದ್ವಚನಂ ಪುಣ್ಯಸ್ಯ ಅಸಂಶ್ಲೇಷಂ ವದತಿ, ಪುಣ್ಯವದು ಅಸಂಶ್ಲೇಷ ಹೇಳುವ ವಾಕ್ಯವನ್ನು ಹೇಳಬೇಕಲ್ಲ, ಸೂತ್ರ ಏನೋ ಹೇಳಿದ್ರು, ಇತರಸ್ಯಾಪಿ ಏವಂ ಅಸಂಶ್ಲೇಷ, ಅದಕ್ಕೆ ಪ್ರಮಾಣ ಇರಬೇಕಲ್ಲ. ಏವಮೇವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಅಂತಾನೆ ಇರೋದು. ಪಾಪಸ್ಯ ಅಶ್ಲೇಷ ಪರಂ ನ ಪುಣ್ಯಸ್ಯ ನ ಚ ನ ಸುಕೃತಂ ನ ದುಷ್ಕೃತಂ ಸರ್ವೇ ಪಾಪ್ಮಾನೋತೋ ನಿವರ್ತಂತೆ. ಸುಕೃತಯೋಃ ಪಾಪ್ಮಶಬ್ದೇನ ಅಭಿಧಾನಾತ್ ಪಾಪಂ ಕರ್ಮ ಇತ್ಯತ್ರ ಪಾಪಶಬ್ದೇನ ಪಾಪಪುಣ್ಯ ಉಭಯಮಪಿ ವಿವಕ್ಷಿತಮಿತಿ ವಾಚ್ಯಂ. ಇಲ್ಲಿ ಸುಕೃತ ದುಷ್ಕೃತ ಹೇಳೋದ್ರಿಂದ ಪಾಪ್ಮನಃ ಸರ್ವೇ ಪಾಪ್ಮನಃ ಅತಃ ನಿವರ್ತಂತೆ, ಬರೀ ಪಾಪವೇ ಹೇಳಿರೋದು, ಪುಣ್ಯವು ಹೇಳಿದೆ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಸಂದೇಹ. ನ ಸುಕೃತಂ ಇತ್ಯತಃ ಪೂರ್ವಂ ನ ಜರಾ ನ ಮೃತ್ಯು ನ ಶೋಕ, ಇದೆಲ್ಲ ಬರುತ್ತೆ ಅದರಲ್ಲಿ. ಜರಾ ಮೃತ್ಯು ಶೋಕ ನಾವೇ ಪಾಠ ಆಗುತ್ತೆ, ಅದು ಪಾಪ ಶಬ್ದಾರ್ಥತ್ವ ಪ್ರಸಂಗಾತೆ ಅಂದರೆ ಇದೆಲ್ಲ ನಾವು ಇಷ್ಟ ಬಂದಂಗೆ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ನಚ ಏತದಪಿ ಇಷ್ಟಮೇವೇತಿ ಪುಣ್ಯ ಶಬ್ದಯೋ ಶಕ್ತಿಗ್ರಹಣಸ್ಯೈವ ಅಸಂಭವ ಪ್ರಸಂಗಾತ್ ಅಂತ ಹೇಳಿದ್ರೆ, ನೈವ ನೈತಂ ಸೇತು ಅಹೋರಾತ್ರೇ ತರತಃ ಅಹೋರಾತ್ರಿಯೋರಪಿ ಪಾಠ ತಯೋರಪಿ ಪಾಪಶಬ್ದಾರ್ಥತ್ವ ಪ್ರಸಂಗ ಅಲ್ಲಿಯೇ ಬರುತ್ತೆ. ನ ಏತಂ ಸೇತು ಅಹೋರಾತ್ರೇ ತರತಃ ಮೊದಲಾದೆಲ್ಲ ಈ ಸೇತುವನ್ನು ಅಹೋರಾತ್ರಿಗಳು ದಾಟೋದಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಅದು ಒಂದು ಕರ್ಮ, ಪಾಪ ಶಬ್ದಾರ್ಥ ಬರಬೇಕಾಗುತ್ತೆ ಅಲ್ಲಿಯೂ ಕೂಡ ಅಂತ ಅರ್ಥ. ನಚ ತಯೋರಪಿ ಏತತ್ ಕರ್ಮ ಲೋಕಮಾತ್ರ ನಿಯತತ್ವಾತ್ ಅದಪಿ ಇಷ್ಟಮೇವೇತಿ ವಾಚ್ಯಂ. ಏತತ್ ಕರ್ಮ ಲೋಕಮಾತ್ರ ನಿಯತತ್ವಾತ್ ಅಂತ ಹೇಳಿದ್ರು. ನ ಏತಂ ಸೇತು ಅಹೋರಾತ್ರಿ ತರತಃ ಅಂತ ಹೇಳಿದಾಗ ಈ ಸೇತುವನ್ನು ದಾಟೋದಿಲ್ಲ, ಅಹೋರಾತ್ರಿಗಳು ದಾಟೋದಿಲ್ಲ ಇದನ್ನ ಅಂತ ಹೇಳುವಾಗ ಈ ಸಂಸಾರವನ್ನು ತಿಳಿಸುತ್ತೆ. ಅದು ಈ ಲೋಕ ಮಾತ್ರ ಅಂತ ಹೇಳಿದ್ರೆ ಭವದ್ ವೈಕುಂಠ ವ್ಯತಿರಿಕ್ತ ಸರ್ವಸ್ಯಾಪಿ ಪಾಪಶಬ್ದಾರ್ಥತ್ವ ಪ್ರಸಂಗಾತೆ ಅಂದರು. ನೀವು ಹೇಳುವ ವೈಕುಂಠ ಬಿಟ್ಟು ಎಲ್ಲವೂ ಪಾಪ ಆಗಬೇಕಾಗುತ್ತೆ. ಆವಾಗ ಇದೆಲ್ಲ ಇಲ್ಲಿ ಸ್ವಲ್ಪ ಅಧಿಕವಾಗಿ ವಿಚಾರ ಮಾಡ್ತಾರೆ, ಕೆಲವು ವಚನಗಳನ್ನು ತೆಗೆದುಕೊಂಡು ಇದು ಎಲ್ಲಿ ಬರುತ್ತೆ ನೋಡಬೇಕು. ಸೇತು ಅಹೋರಾತ್ರಿ ತರತಃ ಅನ್ನೋದು. ನಚೇತದ ಅಪಿ ಇಷ್ಟಮೇವೇತಿ ವಾಚ್ಯಂ. ಕ್ಷೀಣೆ ಪುಣ್ಯೇ ಸ್ವರ್ಗಾದೇಹ ಪುಣ್ಯಲೋಕತ್ವ ಉಕ್ತಿ ವಿರೋಧ ಪ್ರಸಂಗ. ಕ್ಷೀಣೆ ಪುಣ್ಯ ಸ್ವರ್ಗಲೋಕಂ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳುವಾಗ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳುವಾಗ ಸ್ವರ್ಗವೂ ಕೂಡ ಪುಣ್ಯಲೋಕ ಅಂತ ಹೇಳಿದೆಯಲ್ಲ, ಅದು ಆವಾಗ ಪಾಪವಾಗಬೇಕು, ಮೊದಲಾದೆಲ್ಲ ವಿರೋಧಗಳು ಬರುತ್ತೆ ಅಂತ ಹೇಳೋದು. ಇದೆಲ್ಲ ಸ್ವಲ್ಪ ಅಧಿಕವಾಗಿ ವಿಚಾರ ಮಾಡ್ತಾರೆ. ಇದೆಲ್ಲ ಬೌದ್ಧ ಮತದಂತೆ ನೀವು ಹೇಳೋದಾಗುತ್ತೆ. ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪಾಪ ಶಬ್ದಕ್ಕೆ ಪುಣ್ಯವಾಚಕತ್ವವು ಪಾಪದಲ್ಲಿಯೇ ಸೇರಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇತರಸ್ಯಾವಿಮ ಸಂಶ್ಲೇಷ ಅಲ್ಲಿ ಅತಿದೇಶ ಮಾಡಿದ್ದಾರೆ. ಹಿಂದಿನ ಸೂತ್ರದ ಅರ್ಥವನ್ನು ಇಲ್ಲಿಯೂ ಎಕ್ಸ್ಟೆಂಡ್ ಮಾಡೋದು ಅಂತ ಅತಿದೇಶ ಅಂದರೆ ಇಲ್ಲಿಯೂ ಕೂಡ ಅದೇ ಅನ್ವಯಿಸೋ ಹಾಗೆ ಹೇಳಿದ್ದಾರೆ ಅಂತ ಅರ್ಥ. ಪಾಪಗಳು ಪುಣ್ಯವನ್ನು ಸೇರಿ ಅರ್ಥ ಮಾಡ್ಕೊಳ್ಬೇಕು, ಬೇರೆ ಬೇರೆಯಾಗಿ ಹೇಳಬೇಕಾಗಿಲ್ಲ. ಶ್ರುತಿಯಲ್ಲಿ ಕೆಲವು ವಿಷಯಗಳು ಒಂದೊಂದು ವಿಷಯವು ಬೇರೆಯಾಗಿ ಹೇಳೋದಿಲ್ಲ ಎಲ್ಲ ವಿಷಯಗಳಲ್ಲಿಯೂ. ಆ ರೀತಿ ನಾವು ಶ್ರುತಿಯಲ್ಲಿ ಒಂದು ನಿಯಮವಿಲ್ಲ, ಅಲ್ಲಿ ಏನು ಹೇಳಿದೆಯೋ ಅದರ ಅರ್ಥಗಳನ್ನು ನಾವು ತಿಳಿದುಕೊಳ್ಬೇಕು. ಆದರೆ ಅವನು ಸುಕೃತಗಳು ಉಳಿದಿರುತ್ತೆ ಕಡೆಯಲ್ಲಿ, ಅದು ಅವನ ಸುಹೃದರಿಗೆ ಹೋಗುತ್ತೆ ಅಂತ ಹೇಳಿದ್ರಿಂದ ಇರುತ್ತೆ ಅಂತ ಅರ್ಥವಾಗುತ್ತೆ. ಹಾಗೆ ಇರೋದು ಹೇಗಿರುತ್ತೆ ಅಂದರೆ ಇವನಿಗೆ ಅಶ್ಲೇಷವಾದ್ದು ಹೇಳಬೇಕು. ಇದೆಲ್ಲ ಅರ್ಥ ಮಾಡಬೇಕಾದ್ರೆ ಇದಕ್ಕೆ ಒಪ್ಕೊಳ್ಬೇಕು ಇದನ್ನು. ಅದು ಪುಣ್ಯವು ಫಲ ಕೊಡೋ ಹಾಗಿದ್ದರೆ ಇವನಿಗೆ ಮೋಕ್ಷ ಬರೋ ಹಾಗಿಲ್ಲ, ಮತ್ತೆ ಅನುಭವಿಸೋದಕ್ಕೆ ಶರೀರ ತಗೊಳ್ಬೇಕಾಗತ್ತೆ. ಅವನಿಗೆ ಉಪಾಸನೆ ಮುಗಿಯೋದಿಲ್ಲ ಹಾಗೆ ಮಾಡ್ತಾ ಇದ್ದರೆ. ಅವನು ಎಂದಿಗೂ ಮುಗಿಯುತ್ತೆ ಉಪಾಸನೆ? ಸಂಸಾರದಲ್ಲೇ ಇರಬೇಕಾಗುತ್ತೆ. ಈ ಎಲ್ಲ ವಿರೋಧಗಳು ಬರುತ್ತೆ. ಇದಕ್ಕೆಲ್ಲ ಮಾಡಬೇಕಾದ್ರೆ ಪಾಪಗಳು ಹೇಗೆ ನಾಶವಾಗುತ್ತೆ ಅಂದರೆ ಪಾಪದಲ್ಲಿ ಪುಣ್ಯವು ಸೇರಿರುತ್ತೆ ಮೋಕ್ಷಗೆ. ಆದ್ದರಿಂದ ಆ ರೀತಿಯ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದೊಂದಕ್ಕೂ ಬೇರೆ ಬೇರೆಯಾಗಿ ನಾವು ಹೇಳಬೇಕಾಗಿಲ್ಲ. ಆದ್ದರಿಂದ ಕ್ಷಮಿಸ್ಬೇಕು, ಇಲ್ಲೊಂದು ಪಾಯಿಂಟ್ ನಂಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ದಯವಿಟ್ಟು. ನಚ ತದಪ್ಯ ತದಪಿ ಅಪೇಕ್ಷಿಕಂ ಏವೇತಿ ವಾಚಿಂ ಬೌದ್ಧಮತ ಪ್ರವೇಶಾಪತ್ತೇ. ಇಲ್ಲಿ ಈ ಜಾಗದಲ್ಲಿ ಅರ್ಥ ಆಗ್ಲಿಲ್ಲ ನನಗೆ. ಆಪೇಕ್ಷಿಕಮೇವ ಇತಿ. ಆಪೇಕ್ಷಿಕಂ ಅಂದರೆ ಅದು ಬೇಕಾದರೆ ಹೇಳ್ಬೋದು, ಇಲ್ಲದೆ ಹೋದರೆ ಹೇಳಬೇಕಾಗಿಲ್ಲ ಅಂತ ಅರ್ಥ. ಅಪೇಕ್ಷೆ ಇದ್ದರೆ ಹೇಳಿ, ಅಪೇಕ್ಷೆ ಇಲ್ಲದೆ ಹೋದರೆ ಹೇಳಬೇಡಿ ಅಂತ. ಕ್ಷೀಣೆ ಪುಣ್ಯೇ ಇತಿ ಸ್ವರ್ಗಾದೇಹೆ ಪುಣ್ಯಲೋಕತ್ವ ಉಕ್ತಿ ವಿರೋಧ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ
ವೈಕುಂಠಕ್ಕಿಂತ ಎಲ್ಲ ಪಾಪ ಅಂತ ಹೇಳ್ಬಿಟ್ರೆ ಹಾಗೆ ಹೇಳ್ಕೊಳ್ಳೋಣ ಬಿಡಿ, ಏನು ಪರವಾಗಿಲ್ಲ. ವೈಕುಂಠ ಒಂದೇ ಪುಣ್ಯ, ಮಿಕ್ಕಿದೆಲ್ಲ ಪಾಪ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಪುಣ್ಯ ಅಂತ ಹೇಳಿದ್ಯಲ್ಲ, ಸ್ವರ್ಗಲೋಕವು ಪಾಪವಾಗಬೇಕಾವಾಗ ಅಂತ ಹೇಳಿದ್ರೆ ರಿಲೇಟಿವ್. ಆಪೇಕ್ಷಿಕ ಅಂದರೆ ರಿಲೇಟಿವ್. ವೈಕುಂಠಕ್ಕೆ ಹೋಲಿಸಿದ್ರೆ ಸ್ವರ್ಗ ಪಾಪವೇ ಅಂತ ಯಾಕೆ ಹೇಳಬಾರ್ದು? ಈ ರೀತಿ ವಾದ ಮಾಡಿದ್ರೆ ಆಪೇಕ್ಷಿಕ ಅಂದರೆ ರಿಲೇಟಿವ್ ಅಂತ ಅರ್ಥ. ಓ ಆಪೇಕ್ಷಿಕ ರಿಲೇಟಿವ್. ಅಂತ ಹೇಳಿದ್ರೆ ಇಲ್ಲಿ ರಿಲೇಟಿವ್. ಬೌದ್ಧ ಮತ ಪ್ರವೇಶಾಪತ್ತಿ ಅಂದ್ರೆ ಏನು? ಬೌದ್ಧ ಮಷದಂತೆ ಆಗುತ್ತೆ ಅಂತ ಅರ್ಥ. ಎಲ್ಲದಕ್ಕೂ ಅಪೇಕ್ಷಿಕ ಅಪೇಕ್ಷಿಕ ಅಂತ ಹೇಳಿದ್ರೆ ಬೌದ್ಧ ಮತದಲ್ಲಿ ನೀವು ಹೇಳೋ ಹಾಗಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಮುಂದೆ ವಿವರಿಸ್ತಾರೆ ಅದನ್ನು. ಏವಮೇವಂ ವಿಧಿ ಪಾಪಂ ಕರ್ಮನ ಶ್ಲಿಷ್ಯತೆ ಪಾಪಪದಸ್ಯ ಪುಣ್ಯವಾಚಕತ್ವೇಪಿ ಅರ್ಥಾದೇವ ಪುಣ್ಯಸ್ಯಾಪಿ ತುಲ್ಯನ್ಯಾಯತ್ವ ಸಿದ್ಧಿ. ಇದು ಪುಣ್ಯ ಅಂತಾನೆ ಹೇಳಿ. ಆದ್ದರಿಂದ ಇಲ್ಲಿ ಬೌದ್ಧ ಮತ ಪ್ರವೇಶಾಪತ್ತೆ ಅಂತ ಹೇಳಿದ್ರೆ ಅವರು ಎಲ್ಲವೂ ಕೂಡ ರಿಲೇಟಿವ್ ಅಂತ ಹೇಳ್ತಾರೆ. ಎಲ್ಲ ಕ್ಷಣಿಕ ಅಂತ ಹೇಳೋದಕ್ಕೆ ಅಲ್ಲಿ ಎಲ್ಲ ಅಪೇಕ್ಷಿಕವಾದ ಅಂತ ಏನು ಹೇಳ್ತಾರೆ ಒಂದವರು. ಎಲ್ಲವೂ ಕೂಡ ರಿಲೇಟಿವ್ ಅಂತ ಹೇಳಿಬಿಟ್ಟು, ಆದ್ದರಿಂದ ಯಾವುದು ಕೂಡ ಸ್ಥಿರವಾಗಿಲ್ಲ ಅಂತ ಹೇಳುವಾಗ ಆ ರೀತಿಯಲ್ಲಿ ಅವರು ಹೇಳ್ತಾರೆ. ಅಪೇಕ್ಷಿಕ ಶಬ್ದವನ್ನು ಇಟ್ಕೊಂಡು ಈ ರೀತಿ ಹೇಳ್ತಾರೆ. ಎಲ್ಲವೂ ಎಲ್ಲವೂ ಸರ್ವಂ ದುಃಖಂ ಅಂತ ಹೇಳೋದಕ್ಕೆ ಅರ್ಥ ಅಲ್ಲಿ ಬೌದ್ಧ ಮತ ಪ್ರವೇಶ ಅಂದರೆ ಸರ್ವಂ ದುಃಖಂ ಅನ್ನುವಂತಹ ಮಂತ್ರ ಅವ್ರದ್ದು. ಅದುವೇ ಇಲ್ಲಿ ಹೇಳ್ತಾ ಇರೋದು. ಅದುವೇ. ಯಾಕೆ ಅಂದರೆ ಎಲ್ಲವೂ ದುಃಖವೇ ಅವರಿಗೆ. ಸ್ವರ್ಗವೂ ದುಃಖವೇ, ಇದು ದುಃಖವೇ, ಮೋಕ್ಷವೂ ದುಃಖವೇ, ಎಲ್ಲವೂ ದುಃಖವೇ ಅವರಿಗೆ. ಸರ್ವಂ ದುಃಖಂ ಸರ್ವಂ ಕ್ಷಣಿಕಂ ಸರ್ವಂ ಕ್ಷಣಿಕಂ ಸರ್ವಂ ಸ್ವಲಕ್ಷಣಂ ಇದೆಲ್ಲ ಅವರ ಸರ್ವಂ ಶೂನ್ಯಂ ಅನ್ನೋದು ಕಡೆಯಲ್ಲಿ ಹೇಳೋದು. ಈ 4 ಮಂತ್ರಗಳು ಹೇಳ್ತಾರೆ ಇಲ್ಲಿ. ಸರ್ವಂ ದುಃಖಂ ಅನ್ನೋದು ಹೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲಕ್ಕೂ ದುಃಖ ಅಂತ ಹೇಳ್ಕೊಂಡು ಹೋದ್ರೆ ಅಂತ ಅರ್ಥ. ಆದ್ರಿಂದ ಬೌದ್ಧನ ತರ ಮಾತಾಡ್ದಂಗ ಆಯ್ತು ಅಂತ. ಅದೇ ಹೇಳ್ತಿರೋದ್ರಲ್ಲಿ. ಆದ್ದರಿಂದ ಇದು ಹಾಗೆ ಹೇಳಕ ಅದು ಇಲ್ಲಿ ಹೇಳ್ತಾರೆ ನೋಡಿ. ನಚ ಬೌದ್ಧ ಮತ ತೌಲ್ಯಂ, ಬೌದ್ಧ ಮತಕ್ಕೆ ಸಮಾನವಿಲ್ಲ. ತೈರಿ ಜಗತ್ಯಾಪೇಕ್ಷಿತ ಸುಖಸ್ಯಾಪಿ ಅನಂಗೀಕಾರ. ಜಗತ್ತಲ್ಲಿ ರಿಲೇಟಿವ್ ಸುಖ ಇದೆಯಲ್ಲ, ಇಲ್ಲಿಯೂ ದುಃಖಕ್ಕೆ ಕೆಲವು ಸುಖಗಳು ಕಂಡು ಬರುತ್ತಲ್ಲ, ಇದು ದುಃಖ ಅಂತ ತಿಳಿದ್ರೆ ಇನ್ನೊಂದು ಸುಖ ಅಂತ ತಿಳಿಯುತ್ತೆ. ದುಃಖಕ್ಕೆ ಹೋಲಿಸಿದ್ರೆ ಇದು ಸುಖ ಅಂತ ತಿಳಿಯುತ್ತೆ. ಆದರೆ ಜಗತ್ ಸರ್ವಂ ದುಃಖ ರೂಪಂ ಇದೇನ ಹೇಳಿದ್ದು. ಜಗತ್ ಸರ್ವಂ ದುಃಖ ರೂಪಂ ಇದುವೇ ಅವ್ರು ಹೇಳ್ತಾ ಇರೋದು. ಆದ್ದರಿಂದ ಎಲ್ಲ ಅಪೇಕ್ಷಿಕ ಅನ್ನೋದಿಲ್ಲ ಅವರಿಗೆ ಅಂತ ಹೇಳಿದ್ರು. ಅಪೇಕ್ಷಿಕವೇ ಇಲ್ಲ ಇಲ್ಲಿ, ಎಲ್ಲವೂ ದುಃಖವೇ. ಈ ದುಃಖಕ್ಕೆ ಹೋಲಿಸಿದ್ರೆ ಇದು ಸುಖ ಅಂತ ಹೇಳೋ ಹಾಗಿಲ್ಲ. ಈಗ ಒಂದು ಚಿಕ್ಕ ಮನೆಯಲ್ಲಿದ್ದು ಒಂದು ಅರಮನೆಯಲ್ಲಿದ್ದರೆ ಇದು ಬಹಳ ಸುಖ ಅಂತ ಹೇಳಿದ್ರೆ ಅದು ದುಃಖವೇ ಅಂತಾರೆ ಅವರು. ಇದಕ್ಕೆ ಹೋಲಿಸಿದ್ರೆ ಅದು ಸುಖ ಅಲ್ಲಪ್ಪ, ಅದು ದುಃಖವೇ, ಇದು ದುಃಖವೇ. ಸರ್ವಂ ದುಃಖಂ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಲೋಕೆ ಸುಖಮಿತಿ ಕಥ್ಯಮಾನಮಪಿ ಸುಖಾಭಾಸ ಏವ. ಸುಖ ಆಭಾಸ ಅಷ್ಟೇ, ಸುಖವಲ್ಲ. ಆದ್ದರಿಂದ ಇದಕ್ಕೆ ಹೋಲಿಸಿದ್ರೆ ಅದು ಹೆಚ್ಚು ಸುಖ ಅಂತ ಹೇಳೋಕ್ಕಾಗೋದಿಲ್ಲ. ಇದು ದುಃಖವೇ, ಅದು ದುಃಖವೇ, ಸುಖದಂತೆ ಕಂಡು ಬರುತ್ತೆ ಅಷ್ಟೇ, ಸುಖವೇ ಇಲ್ಲ ಲೋಕದಲ್ಲಿ ಅಂತಾರವರು. ಆದ್ದರಿಂದ ಅದು ತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಬ್ರಹ್ಮಾಂಶಭೂತಸ್ಯ ಜೀವಸ್ಯ ಕಥ್ಯೋತಕಲ್ಪಸ್ಯ ಅನುಗುಣ ಆನಂದಸ್ಯ ಸದ್ಭಾವಾತ್. ಯಾಕೆ ಅಂದರೆ ಬ್ರಹ್ಮನ ಅಂಶಭೂತನಾದ ಜೀವನಿಗೆ ಕಥ್ಯೋತಕಲ್ಪಸ್ಯ ಅನುಗುಣ ಆನಂದಸ್ಯ, ಸದ್ಯೋತ ಅಂದರೆ ಮಿಂಚು ಹುಳ, ಅವನಿಗೆ ಸ್ವಲ್ಪ ಸುಖ ಕಂಡು ಬರುತ್ತೆ. ಬ್ರಹ್ಮಕ್ಕೆ ಅಂಶನಾದ ಜೀವನಿಗೆ ಆ ಆನಂದಕ್ಕೆ ಹೋಲಿಸಿದ್ರೆ ಇಲ್ಲೂ ಒಂದು ಆನಂದವೂ ಇದೆ. ಇಲ್ಲಿ ಬಹಳ ಅಲ್ಪವಾದ ಅಲ್ಪಾನುಕೂಲ, ಅತ್ಯಂತ ಅನುಕೂಲ. ಮೋಕ್ಷದಲ್ಲಿ ಅನುಕೂಲವೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸುಖವೂ ಇದೆ, ದುಃಖವೂ ಇದೆ. ಆದ್ದರಿಂದ ಸುಖಹೇತುತ್ವಂ ಪುಣ್ಯಸ್ಯ ದುಃಖಹೇತುತ್ವಂ ಪಾಪಸ್ಯ ಇತಿ ಲಕ್ಷಣಂ ಅವ್ಯಭಿಚರಿತಮೇವ. ಇದು ಸರಿಯಾದ ಲಕ್ಷಣವೇ. ಪುಣ್ಯಕ್ಕೆ ಸುಖ ಹೇತುತ್ವ ಇದ್ದೇ ಇದೆ, ದುಃಖಕ್ಕೆ ಪಾಪ ಹೇತುತ್ವ ಇದೆ. ಅದು ಸ್ವಲ್ಪ ಆಗಿರಬಹುದು, ಹೆಚ್ಚಾಗಿರ್ಬೋದು, ಅದು ದುಃಖ ಅಲ್ಲ. ಆದರೆ ಮೋಕ್ಷಕ್ಕೆ ಹೋಲಿಸಿದ್ರೆ ಮುಮುಕ್ಷುಗೆ ಹಾಗೆ ತೋರಬಹುದೇ ಹೊರತು ಅದು ಸುಖವೇ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸುಖ ದುಃಖಯೋ ಏವ ಆಪೇಕ್ಷಿಕತ್ವಾತಿ ಇತಿನ ಕಶ್ಚಿತ್ ದೋಷ. ಆದ್ದರಿಂದ ಅದರಲ್ಲಿಯೇ ದುಃಖಕ್ಕೆ ಹೋಲಿಸಿದ್ರೆ ಸುಖ ಅದು ನಮಗೆ ಹಿತವಾಗಿದೆ, ಅನುಕೂಲವಾಗಿದೆ. ಆದ್ದರಿಂದ ಅದನ್ನ ಯಾರು ವಿರೋಧ ಮಾಡೋಕ್ಕಾಗೋದಿಲ್ಲ. ನಮಗೆಲ್ಲ ಆಗ್ತಾನೆ ತೋರುತ್ತೆ.
ಈ ಅದೇ ದುಃಖಕ್ಕಿಂತ ಆದ ಇದು ಸುಖ ಅಂತ ಗೊತ್ತಾಗುತ್ತಲ್ಲ. ಹೌದು ಹೌದು, ಅದು ದುಃಖ ಅಂತ ಹೇಳೋದಿಲ್ಲ ನಾವು, ಅದು ಸುಖ ಇಲ್ಲ ಅಂತಲೇ. ಹೇಳಲ್ಲ. ಆದ್ದರಿಂದ ಆ ಲಕ್ಷಣಕ್ಕೆ ಏನು ವಿರೋಧ ಇಲ್ಲ. ಯಾಕಂದರೆ ಈಗ ಒಟ್ಟಿನಲ್ಲಿ ಏನು ಅರ್ಥ, ಇಲ್ಲಿ ಸಂಗ್ರಹವಾದ ಅರ್ಥ ಹೇಳ್ತಿರೋದು ಏನು ಅಂದರೆ, ಅಬುದ್ಧಿಪೂರ್ವಕವಾದ ಪುಣ್ಯ ಅನ್ನೋದು ಇದೆ ಅನ್ನೋದು ಮುಖ್ಯ ಇಲ್ಲಿ. ಅದು ಕೂಡ ಮುಮುಕ್ಷುಗೂ ಕೂಡ ಇರುತ್ತೆ, ಅವನಿಗೆ ಅದನ್ನು ಬಾಧಿಸೋದಿಲ್ಲ. ಆದ್ದರಿಂದ ಬುದ್ಧಿಪೂರ್ವಕವಾದ ಪುಣ್ಯ ಅನ್ನೋದೇ ಇಲ್ಲ ಲೋಕದಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಮುಮುಕ್ಷುವ ದೃಷ್ಟಿಯಿಂದ ಅವನನ್ನು ಅದು, ಅವನಿಗೆ ಅಶ್ಲೇಷ ಅಂತ ಹೇಳಲ್ಪಟ್ಟಿದೆಯೇ ಹೊರತು ಅದು ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನೋದು ಅಲ್ಲಿ ವಿಚಾರ. ಅದೇ ಮುಖ್ಯವಾದ ವಿಷಯ ಅಲ್ಲಿ. ಪುಣ್ಯದ ವಿಷಯದಲ್ಲಿ ಅಷ್ಟು ವಿಚಾರ ಮಾಡ್ತಾರೆ ನಮ್ಮ ದೇಶದಲ್ಲಿ. ಇದು ಮುಂದೆ ಮುಖ್ಯವಾದ ಒಂದು ವಿಷಯ ಹೇಳ್ತಾರೆ ಇಲ್ಲಿ, ಬಹಳ ತತ್ವದ ಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆ ರೀತಿ ಅದು ಹೇಳ್ತಾರೆ. ಪುಣ್ಯ ಪಾಪಗಳ ಸಂಕ್ರಮ ಅಂತ ಅರ್ಥ. ಸಂಕ್ರಮ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗೋದು, ಸಂಕ್ರಮ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು. ಸಂಕ್ರಮಣ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಚಲಿಸಿದಾಗ ಸಂಕ್ರಮಣ ಅಂತ ಹೇಳ್ತೀವಲ್ಲ, ಹಾಗೆ ಅದು ಸಂಕ್ರಮ, ಪುಣ್ಯ ಪಾಪಗಳ ಸಂಕ್ರಮ. ಶ್ರುತಿ ಹೇಳುತ್ತೆ ಈ ರೀತಿ. ಒಬ್ಬ ಉಪಾಸಕನಿಗೆ, ಅವನ ಸುಹೃದರಿಗೆ ಅವನ ಸುಕೃತಗಳೆಲ್ಲ ಬಂದುಬಿಡುತ್ತೆ, ಅವನ ದ್ವೇಷಗಳಿಗೆ ದುಷ್ಕೃತವೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತು. ಆದರೆ ಇದು ಹೋಗೋದಿಲ್ಲ ಅಂತ ಪ್ರಮಾಣಗಳು ಕೆಲವು ಹೇಳುತ್ತೆ. ಸೀತೆ ಹನುಮಂತನಿಗೆ ಹೇಳ್ತಾಳೆ, ರಾಕ್ಷಸಿಯರನ್ನೆಲ್ಲ ಕೊಂದು ಬಿಡ್ತೀನಿ ಎಂದ ರಾವಣ ಸಂಹಾರ ಆದಮೇಲೆ ಹನುಮಂತನನ್ನು ಹೋಗಿ ಸೀತೆಗೆ ಸಂದೇಶ ಕಳಿಸುವಾಗ, ಆ ಸುತ್ತಮುತ್ತಲು ಇದ್ದ ರಾಕ್ಷಸಿಯರು ಅವಳಿಗೆ ಬಾಧೆ ಮಾಡ್ತಾ ಇದ್ರಲ್ಲ ಅಷ್ಟು ದಿನಗಳು, ಇವರೆಲ್ಲ ನಿನಗೆ ಹಿಂಸೆ ಕೊಡ್ತಿದ್ರು, ನಾನು ಇವರಿಗೆಲ್ಲ ಚಿತ್ರಹಿಂಸೆ ಮಾಡಿ ಸಾಯಿಸಬೇಕು, ನನಗೆ ಪರ್ಮಿಷನ್ ಕೊಡು ಅಂತ ಕೇಳ್ದ ಹನುಮಂತ. ಹೇಳಿದ್ರು, ಹಾಗೆ ಮಾಡಬಾರ್ದಪ್ಪ, ನೀನು ಮಾಡೋದು ಸರಿ ಇಲ್ಲ, ಅದು ನಾನು ಅನುಭವಿಸಿದ ದುಃಖ ನನ್ನ ಪಾಪದ ಫಲ. ನ ಪರಃ ಪಾಪಮಾದತ್ತೆ ಪರೇಶಾಂ ಪಾಪಕರ್ಮಣಾಂ. ಸೀತೆ ಹೇಳ್ತಾಳಲ್ಲಿ ಮಾತು, ನ ಪರಃ ಪಾಪಮಾದತ್ತೆ ಪರೇಶಾಂ ಪಾಪಕರ್ಮಣಾಂ. ಪರೇಶಾಂ ಪಾಪಕರ್ಮಣಾಂ ಪಾಪಂ ಪರಃ ನಾದತ್ತೆ. ಇನ್ನೊಬ್ಬರ ಪಾಪಕರ್ಮಗಳ ಫಲ ಇನ್ನೊಬ್ಬ ಅನುಭವಿಸಿಲ್ಲ. ನಾನು ಅನುಭವಿಸಿದ ಪಾಪಕರ್ಮ ಫಲ ನಾನು ಮಾಡಿದ ಪಾಪಕ್ಕೆ ಫಲವೇ ಹೊರತು ಬೇರೆ ಯಾರೋ ಮಾಡಿದ್ದು ಅಲ್ಲ. ಆ ಥರ ತಗೊಳ್ಳೋಕ್ಕಾಗೋದಿಲ್ಲ, ಒಬ್ಬರ ಪಾಪಕರ್ಮ ಇನ್ನೊಬ್ಬರು ಅನುಭವಿಸೋದಿಲ್ಲ ಅಂತ ಹೇಳಿದ್ದಾರೆ. ಅದು ಆದರೆ ಉಪಾಸಕನ ವಿಷಯದಲ್ಲಿ ಹೀಗೆ ಹೇಳಿದೆಯಲ್ಲ, ಇದಕ್ಕೆ ಏನರ್ಥ ಅನ್ನೋದು ಪ್ರಶ್ನೆಯಲ್ಲಿ. ಕರ್ಮಾಶ್ಲೇಷ ಪ್ರಣಾಶವು ತದುಪದಿ ಭಗವನ್ ನಿಗ್ರಹಾದೇಹೇ ನಿವೃತ್ತಿ ನಷ್ಟಾಶ್ಲಿಷ್ಟಾತಿರಿಕ್ತಂ ನ ಚ ಕಿಮಪಿ ತತಃ ಸಂಕ್ರಮಃ ಕಸ್ಯಮೈವಂ. ಒಂದು ವಿಷಯ ಏನಂದರೆ, ಆ ಕರ್ಮವೇ ಉಳಿಯೋದಿಲ್ಲ ಅನ್ನೋದು ಅರ್ಥ. ಕಡೆಯಲ್ಲಿ ಇವನಿಗೆ ಎಲ್ಲ ಕರ್ಮ ನಾಶವಾದರೆ ಏನು ಉಳಿಯೋದಿಲ್ಲ ಸಂಕ್ರಮ ಆಗೋದಕ್ಕೆ. ಇನ್ನೊಂದು ಪಾಪಗಳ ಸಂಕ್ರಮ ಅನ್ನೋದು ಏನರ್ಥ, ಪುಣ್ಯ ಪಾಪ ಅನ್ನೋದು ಒಂದು ಪದಾರ್ಥ ಅಲ್ಲವಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ತೆಗೆದುಕೊಡೋದಕ್ಕೆ ಪರಮಾತ್ಮನ ಅನುಗ್ರಹ ನಿಗ್ರಹ ಸಂಕಲ್ಪ ಅಷ್ಟೇ. ಅದು ಹೇಗೆ ಸಂಕ್ರಮಣವಾಗುತ್ತೆ ಒಂದರಿಂದ ಒಬ್ಬರಿಗೆ? ತತ್ ಕರ್ಮ ಪ್ರಸೂತೌ ಶಮಿತೌ ನಿಗ್ರಹಾನುಗ್ರಹವ್ಯೌ ತುಲ್ಯಾವೇವ ದೇವಃ ಪ್ರೇತಿ ವಿದುಷಿ ತಚ್ಛತ್ರುಮಿತ್ರೇಷು ಧತ್ತೆ. ಸ್ವಾಮಿ ದೇಶಿಕನ್ ಇದನ್ನು ವಿವರಿಸ್ತಾರೆ ಸ್ಪಷ್ಟವಾಗಿ. ಆಯಾ ಕರ್ಮಗಳಿಗೆ ಉಂಟಾದಂತಹ ಸ್ವಭಜನ ಶಮಿತೌ, ತನ್ನ ಉಪಾಸನೆ ಪೂರ್ಣವಾದಾಗ ಅಂತ. ತನ್ನ ಭಜನೆ ಅಂದರೆ ಉಪಾಸನೆ, ತನ್ನ ಉಪಾಸನೆ ಶಮಿತೌ ಶಾಂತವಾದರೆ ಅಂದರೆ ಪೂರ್ಣವಾದಾಗ. ನಿಗ್ರಹ ಅನುಗ್ರಹವು ಯೌ, ಆ ಕರ್ಮಗಳಿಂದ ಉಂಟಾದ ನಿಗ್ರಹ ಅನುಗ್ರಹವು, ಇವನ್ ನಿಗ್ರಹ ಅನುಗ್ರಹಗಳು ಯಾವ್ಯಾವ್ದು ಇದೆಯೋ ತುಲ್ಯಾವೇವ, ಅದಕ್ಕೆ ಸಮಾನವಾದ ನಿಗ್ರಹ ಅನುಗ್ರಹಗಳನ್ನು ದೇವ ವಿದುಷಿ ಪ್ರಯತಿ. ವಿದುಷಿ ಅಂದರೆ ಉಪಾಸಕ, ಪ್ರಯತಿ ಅಂದರೆ ಅವನು ಮರಣವಾದಾಗ ಅಂತ ಅರ್ಥ. ಪ್ರಯತಿ ಅಂದರೆ ಮರಣವಾದಾಗ ತಚ್ಛತ್ರು ಮಿತ್ರೇಷು ಧತ್ತೆ. ಇವನಲ್ಲಿ ಮಾಡಿದ ನಿಗ್ರಹ ಅನುಗ್ರಹ ಸಂಕಲ್ಪಗಳನ್ನು ಅವ್ರ ಶತ್ರುಗಳ ಕಡೆ ಮಾಡ್ತಾನೆ ಪರಮಾತ್ಮ ಅಷ್ಟೇ. ಇವ್ರ ಪಾಪ ಸಾಕ್ಷಾತ್ತಾಗಿ ಅಲ್ಲಿ ಹೋಗೋದು ಅದೆಲ್ಲ ಆಗೋದಿಲ್ಲ, ಯಾಕೆಂದರೆ ಇದು ಅವನ ಪರಮಾತ್ಮನ ಸಂಕಲ್ಪ. ಆ ಸಂಕಲ್ಪವನ್ನು ಇವರಿಗೆ ನೀನು ಬಾಧೆ ಮಾಡಿದ್ಯಾ, ನಿನಗೆ ಈ ಪಾಪ, ನಿನಗೆ ಈ ಶಿಕ್ಷೆ ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ತಾನೆ ಅವ್ರ ವಿಷಯದಲ್ಲಿ ಪರಮಾತ್ಮ. ಇದಕ್ಕೆ ಸಂಕ್ರಮ ಅಂತ ಅರ್ಥ. ಶ್ರುತಿಯಲ್ಲಿ ಹೇಳಿರುವ ಸಂಕ್ರಮ ಅಂದರೆ ಇದೆ. ಇವರಲ್ಲಿ ಮಾಡಿರೋ ಅನುಗ್ರಹ ನಿಗ್ರಹ ಸಂಕಲ್ಪವನ್ನು ಅವರ ಶತ್ರು ಮಿತ್ರರಲ್ಲಿ ಮಾಡ್ತಾನೆ ಪರಮಾತ್ಮ. ಮಿತ್ರರಲ್ಲಿ ನೀವನಿಗೆ ಬಹಳ ಉಪಕಾರ ಮಾಡಿದ್ಯಾ, ನಿನಗೆ ಈ ಅನುಗ್ರಹವನ್ನು ಮಾಡ್ತೀನಿ.
ನೀನು ಅವ್ರು ಬಾಧೆ ಮಾಡಿದ್ಯಾ, ನಿನಗೆ ನಿಗ್ರಹ ಮಾಡ್ತೀನಿ. ಅವ್ರ ವಿಷಯದಲ್ಲಿ ಪರಮಾತ್ಮ ಸಂಕಲ್ಪ ಮಾಡ್ತಾನೆ ಅನ್ನೋದು ಅರ್ಥ ಮಾಡ್ಕೋಬೇಕೇ ಹೊರತು ಪುಣ್ಯ ಪಾಪಗಳು ಒಬ್ಬರಿಂದ ಒಬ್ರಿಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಪದಾರ್ಥ ಅಲ್ಲ ಅದು ಹೋಗೋದಕ್ಕೆ ಅನ್ನೋದನ್ನು ವಿಚ ಇಲ್ಲಿ ವಿಚಾರ ಮಾಡ್ತಾರೆ. ಬ್ರಹ್ಮಜ್ಞಾನಿ ಶರೀರ ತ್ಯಾಗ ಸಮಯದಲ್ಲಿ ಅವನ ಪುಣ್ಯಗಳು ಮಿತ್ರರಿಗೆ, ಪಾಪಗಳು ಶತ್ರುಗಳಿಗೆ ಸೇರುತ್ತೆ. ಉಪನಿಷತ್ತು ತಿಳಿಸುತ್ತೆ. ಸುಹೃದಃ ಸಾಧು ಕೃತ್ಯಾಂ ದ್ವಿಷಂತಹ ಪಾಪಕೃತ್ಯಾಂ ಅಂತ ಹೇಳಿ, ತತ್ರ ತತ್ರ ಪುತ್ರಾಹ ದಾಯಮಾಯಂತಿ ಸುಹೃದ ಸಾಧು ಕೃತ್ಯಾಂ ದ್ವಿಷಂತಹ ಪಾಪಕೃತ್ಯ. ಪುತ್ರರಿಗೆ ದಾಯಭಾಗ ಹೋಗುತ್ತೆ, ಸುಹೃತ್ತುಗಳಿಗೆ ಸಾಧುಕೃತ್ಯ, ದ್ವಿಷತುಗಳಿಗೆ ಪಾಪಕೃತ್ಯ. ಹೀಗೆ ಹೇಳಿದೆ ಶ್ರುತಿ. ದಾಯಭಾಗ ಅಂದರೆ ಪಿತ್ರಾರ್ಜಿತ ಆಸ್ತಿಗಳೆಲ್ಲ ಮಕ್ಕಳಿಗೆ ಹೋಗುತ್ತೆ ಅಂತಲೂ ಹೇಳುತ್ತೆ ಶ್ರುತಿ. ಇದು ಪುಣ್ಯ ಪಾಪಗಳ ವಿಷಯವೂ ಹೇಳಿದೆ. ಇದು ಹೇಗೆ ಸಾಧ್ಯ ಅನ್ನೋದು ಇಲ್ಲಿ. ಕರ್ಮ ಶ್ಲೇಷ ಪ್ರಣಾಶವು ತದುಪದಿ ಭಗವನ್ ನಿಗ್ರಹಾದೇಹೇ ನಿವೃತ್ತಿ. ಕರ್ಮ ಅಶ್ಲೇಷ ಪ್ರಣಾಶವು, ಕರ್ಮಜ್ಞಾನ ಸಿದ್ಧಿ ಆದಮೇಲೆ ಕರ್ಮಗಳು ಅಂಟೋದಿಲ್ಲ, ನಾಶವಾಗುತ್ತೆ. ಅಂದರೆ ಈ ಕರ್ಮಗಳಿಂದ ಹುಟ್ಟಬೇಕಾದ ಪುಣ್ಯ ಪಾಪಗಳೆಂಬ ಪರಮಾತ್ಮನ ಅನುಗ್ರಹ ನಿಗ್ರಹ ಸಂಪಗಳು ನಿವೃತ್ತಿಯಾಗುತ್ತೆ ಅನ್ನೋದು ಅರ್ಥ ಅಲ್ಲಿ. ಭಗವನ್ ನಿಗ್ರಹಾದೇಹೇ ನಿವೃತ್ತಿ ತದುಪಧಿ, ಅದಕ್ಕೆ ಉಪಾಧಿಭೂತವಾದದ್ದು, ಅದಕ್ಕೆ ಕಾರಣವಾದದ್ದು ಅಂತ ಅರ್ಥ. ಕರ್ಮ ಅಶ್ಲೇಷ ಪ್ರಣಾಶವು, ಕರ್ಮ ವಿಷಯದಲ್ಲಿಯೂ ಹಾಗೆಯೇ. ಉತ್ತರ ಪೂರ್ವ ಯೋಗೋ ಅಶ್ಲೇಷ ವಿನಾಶವು ಅಂತ ಹೇಳಿದಾಗ ಸಂಚಿತ ಕರ್ಮವೆಲ್ಲ ನಾಶವಾಗುತ್ತೆ. ಅಂದರೆ ಸಂಚಿತ ಕರ್ಮ ಅನ್ನೋದೇನು, ಸುಟ್ಟು ಬೂದಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ತೀ ನಿಲ್ತು ಸಾಹುಂ ಅಂತ ಹೇಳಿ ಶೆಪ್ಪೆಲ್ವರೆಂಬಾವ ಅಂತ ತಿರುಪಾವೆಯಲ್ಲಿ ಆಂಡಾಳ್. ಅದೇ ರೀತಿ ಉಪನಿಷತ್ತು ಕೂಡ ಹೇಳಿದೆ. ತದ್ಯಥಾ ಇಶೀಕತೂಲಂ ಅಗ್ನೌ ಪ್ರೋತುಂ ಪ್ರದೂಯೇತ ತದೇವೇ ಇವಮೇವ ಸರ್ವೇ ಪಾಪ್ಮಾನಃ ಪ್ರದೂಯಂತೆ. ಎಲ್ಲ ಸುಟ್ಟು ಹೋಗುತ್ತೆ, ಭಸ್ಮವಾಗಿಬಿಡುತ್ತೆ ಅಂತ ಹೇಳಿ. ಅಂದ್ರೆ ಸೃಷ್ಟಿಲಿ ಯಾವುದು ವೇಸ್ಟ್ ಆಗೋಲ್ಲ, ಇಟ್ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಅಂತ ಎಲ್ಲ. ಯಾವುದು ವೇಸ್ಟ್ ಸರಿ. ಆಗೋಲ್ಲ, ಯಾಕೆಂದ್ರೆ ಪರಮಾತ್ಮ ಕರ್ಮ ಆಗ್ಲಿ ಪುಣ್ಯ ಆಗ್ಲಿ ಪಾಪ ಆಗ್ಲಿ ಅದಕ್ಕೊಂದು ಅರ್ಥ ಇರುತ್ತೆ. ಅದು ಯಾವುದೋ ಒಂದು ಜಾಗಕ್ಕೆ ಅದು ಹೋಗ್ಬೇಕು, ಆ ಜಾಗದಲ್ಲಿ ಹೋಗುತ್ತೆ. ಇಟ್ ಈಸ್ ಜಸ್ಟಿಫೈಡ್ ಅಂತ ಇರ್ಬೇಕು ಈ ಕರ್ಮಗಳೆಲ್ಲ. ಕರ್ಮ ಅನ್ನೋದು ಅನುಗ್ರಹ ಸಂಕಲ್ಪ ಆದ್ರಿಂದ ಪರಮಾತ್ಮ ಆ ಸಂಕಲ್ಪ ಬೇರೆಯವ್ರು ಮಾಡ್ತಾನೆ ಎಂದರ್ಥ. ಇವನ ವಿಷಯದಲ್ಲಿ ಕರ್ಮ ಅನುಗ್ರಹಗಳನ್ನ ಅವನು ಕ್ಷಾಂತಂ ಅಂತ ಹೇಳ್ಬಿಡ್ತಾನೆ ಅಷ್ಟೇ, ಅದು ಬೇರೆಯವ್ರಿಗೆ ಹೋಗಲ್ಲ. ಇವನು ಸಂಚಿತ ಕರ್ಮ ಯಾರಿಗೂ ಹೋಗಲ್ಲ. ಪರಮಾತ್ಮ ಈ ಉಪಾಸಕನ ಸಂಚಿತ ಕರ್ಮಗಳು ಯಾರಿಗೂ ಹೋಗೋದಿಲ್ಲ. ಅದು ಅರ್ಥ ಆಯ್ತು. ಅಲ್ಲಿ ಅಕಸ್ಮಾತ್ ಕ್ಷಾಂತಂ ಇವ್ನು ಅಷ್ಟೇ. ತುಂಬಾ ಪುಣ್ಯ ಮಾಡಿದ್ರೆ ಅದು ಗೆಟ್ ಬೇರೆಯವರ ಡಿಸ್ಟ್ರಿಬ್ಯೂಟೆಡ್. ವಿಷಯದಲ್ಲಿ ಆ ಅನುಗ್ರಹ ಸಂಕಲ್ಪವನ್ನ ಇನ್ನೊಬ್ಬರ ವಿಷಯದಲ್ಲಿ ಮಾಡ್ತಾನೆ, ನಿಗ್ರಹ ವಿಗ್ರಹನ ಇನ್ನೊಬ್ಬರ ವಿಷಯದಲ್ಲಿ ಮಾಡ್ತಾನೆ ಅಷ್ಟೇ. ಅದೇ ಇದು ಕೆಲವು ಋಣಾನುಬಂಧ ಅನ್ನೋದಕ್ಕೊಂದು ಅರ್ಥ ಸಿಗುತ್ತೆ ಇದ್ರಲ್ಲಿ ಅಲ್ವಾ. ಋಣಾನುಬಂಧ ಅನ್ನೋದು ಅದು ನಾವು ಯಾರಿಗಾರು ಒಂದು ಪುಣ್ಯ ಗಿಣ್ಯ ಮಾಡಿದ್ರೆ ಅದರಿಂದ ಅದು ಯಾವುದೋ ತಿಳಿಯದೆ ಏನೋ ಪುಣ್ಯ ಮಾಡ್ತೀವಿ, ಏನೋ ಉಪಕಾರ ಮಾಡ್ತೀವಿ, ಹಿಂದೆ ಮಾಡಿದ್ದ ಅವ್ರು ನಮಗೇನೋ ಮಾಡಿರ್ತಾರೆ, ಅದಕ್ಕೆ ಇವ್ರಿಗೆ ಫಲ ಬಂತು ಅಂತ ತಿಳ್ಕೊತೀವಿ. ಹಿಂದೆ ಮಾಡಿದ ಒಂದು ಋಣ ಇತ್ತು, ಅದಕ್ಕೆ ಅನುಸರಿಸಿ ಬರುವಂತಹ ಒಂದು ಕರ್ಮ ಅಂತ ಅರ್ಥ ಅಲ್ಲಿ. ಅದೇ ಹೀಗೆ ಲೋಕದಲ್ಲಿ ನಾವು ಹೇಳೋ ವಾಡಿಕೆ ಇದೆಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ನಮಗೆ ಅದಕ್ಕೆ ಅದೆಲ್ಲ ಸರಿ, ಅದೆಲ್ಲ ಅದು ಬೇರೆ ವಿಷಯ. ಮುಮುಕ್ಷುಗಳ ವಿಷಯದಲ್ಲಿ ಇಲ್ಲಿ ಹೇಳ್ತಿರುವಾಗ ಕರ್ಮಾಶ್ಲೇಷ ಪ್ರಣಾಶ ಅಂತ ಅದೇ ಹೇಳುವಾಗ ಮುಮುಕ್ಷುಗಳ ವಿಷಯದಲ್ಲೂ ಅವ್ನು ಮಾಡಿರೋದು ವೇಸ್ಟ್ ಆಗೋಲ್ಲ, ಇಟ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಅಂತ ತಾನೇ ಅರ್ಥ. ಉಳಿದಿರೋದು ಮಾತ್ರ, ಎಲ್ಲ ಅಲ್ಲ. ಅದೇ ಉಳಿದಿರೋದೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಇಲ್ಲ ಉಳಿದಿರೋದೆ ಸಂಚಿತ ಕರ್ಮ ವೇಸ್ಟೇನೆ ಹೋಗ್ಬಿಡುತ್ತೆ. ಅದಲ್ಲ ಉಳಿದಿರೋದೆ. ಉಳಿದಿರೋದು ವಿಷಯ ಅಷ್ಟೇ. ಉಳಿದಿರೋದ್ರಲ್ಲಿ ಅವನ ಪಾಪಗಳು ಅವನ ದ್ವೇಷಗಳಿಗೆ ಹೋಗುತ್ತೆ. ಅವನ ವಿಷಯದಲ್ಲಿ ಎಕ್ಸ್ಟ್ರಾ ಇರೋದು ಉಳಿದಿರೋದು. ಅದು ಹೋಗೋದು ಅನ್ನೋದು ಸರಿ. ಹೋಗೋದು ಅನ್ನೋದಕ್ಕೆ ಏನು ತತ್ವದ ಸ್ಥಿತಿಯಲ್ಲಿ ಏನು ಅದಕ್ಕೆ ಅರ್ಥ ಅದು ಹೇಳ್ಬೇಕಲ್ಲ ಅಂತ ಹೇಳಿದ್ರೆ, ತಾತ್ವಿಕವಾಗಿ ವಿಚಾರ ಮಾಡಿದಾಗ ಕರ್ಮ ಅನ್ನೋದು ಪದಾರ್ಥ ಅಲ್ವಲ್ಲ, ಒಬ್ರಿಗೆ ತೆಗೆದುಕೊಡಕ್ಕೆ. ಪರಮಾತ್ಮನ ಸಂಕಲ್ಪ, ಅವರ ವಿಷಯದಲ್ಲಿ ಸಂಕಲ್ಪ ಮಾಡ್ತಾನೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಪರಿಹಾರ. ಅದೆಲ್ಲ ಕರ್ಮ ಅಶ್ಲೇಷ ಪ್ರಣಾಶವು ಹಾಗೆ. ತದುಪಧಿ ಅಂದ್ರೆ ಅದಕ್ಕೆ ಉಪಾಧಿಭೂತವಾದದ್ದು, ಅದಕ್ಕೆ ಕಾರಣವಾದದ್ದು ಭಗವನ್ ನಿಗ್ರಹಾದೇಹೇ ನಿವೃತ್ತಿ. ಅವನ ನಿಗ್ರಹ ಮೊದಲಾದವುಗಳು ನಿವೃತ್ತಿಯಾಗುವಂಥದ್ದು, ಅದಕ್ಕೆ ಕಾರಣವಾದ. ನಷ್ಟ ಅಶ್ಲಿಷ್ಟ ಅತಿರಿಕ್ತಂ, ನಾಶವಾದದ್ದು ಅವನಿಗೆ ಅಶ್ಲೇಷವಾದದಕ್ಕಿಂತ ಅಧಿಕವಾದದ್ದು. ನಚ ಕಿಮಪಿ ತತಃ ಸಂಕ್ರಮ
ಕಸ್ಯ ಬೇರೆ ಏನು ಇರೋದೇ ಇಲ್ವಲ್ಲ, ಯಾವುದರ ಸಂಕ್ರಮವಾಗುತ್ತೆ ಅಂದರೆ ಮೈವಂ ಇರೋದಿಲ್ಲ. ಹಾಗೆ ಹೇಳಕ್ಕಾಗೋದಿಲ್ಲ ನೀವು ಅಂತ ಪೂರ್ವ ಪಕ್ಷ ಹೇಳುವಾಗ ಇಲ್ಲಿವರೆಗೂ ಪೂರ್ವ ಪಕ್ಷ, ಕಸ್ಯ ಅವರಿಗೆ ಪೂರ್ವಪಕ್ಷ. ಕರ್ಮಾಶ್ಲೇಷ ಪ್ರಣಾಶೋ ನಿವೃತ್ತಿ ನಷ್ಟ ಅಶ್ಲಿಷ್ಟ ಅತಿರಿಕ್ತ ಸಂಕ್ರಮ ಕಸ್ಯ ಅನ್ನೋದು ಪೂರ್ವ ಪಕ್ಷ. ಅಲ್ಲಿವರೆಗೂ ಅಶ್ಲಿಷ್ಟವಾದದ್ದು ನಷ್ಟವಾದದಕ್ಕಿಂತ ಅಧಿಕವಾದ ಯಾವುದು ಉಳಿಯೋದಿಲ್ವಲ್ಲ, ಇವನು ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಏನು ಉಳಿದಿದೆ ಅಲ್ಲಿ ಅಂತ ಪೂರ್ವ ಪಕ್ಷ ಅಂತ ಹೇಳಿದ್ರೆ, ತತ್ತತ್ ಕರ್ಮ ಪ್ರಸೂತವು ಆಯಾ ಕರ್ಮಗಳ ಉಂಟಾಗುವಂತಹ ಅದು ಅದೆಲ್ಲ ಅದರಲ್ಲಿ ಕೆಲವು ಪುಣ್ಯಗಳನ್ನೆಲ್ಲ ಉಳಿಸ್ಕೊಂಡಿರ್ತಾನೆ, ಕೆಲವು ತಿಳಿದೇ ಇರೋದು ಇರುತ್ತೆ, ಅಶ್ಲೇಷದಲ್ಲೂ ಕೆಲವು ಉಳಿದಿರುತ್ತೆ. ಹಾಗೆಯೇ ಪುಣ್ಯಗಳು ಕೆಲವು ಮಾಡಿರ್ತಾನೆ ಅಂತ ತಿಳಿದಿದೆ, ಅದು ಕೂಡ ಉಳಿದಿರುತ್ತೆ. ಇದೆಲ್ಲ ಉಳಿದಿರಬಹುದು. ಅವನ ಉಪಾಸನೆ ಮುಗಿದೋಗುತ್ತೆ ಅದಕ್ಕೆ ಮೊದಲೇ, ಆ ಬಲ ಅನುಭವಿಸೋಕೆ ಮೊದಲೇ ಉಪಾಸನೆ ಮುಗಿದು ಬಿಡ್ಬೋದು. ನಿಗ್ರಹ ಅನುಗ್ರಹವು, ಆ ನಿಗ್ರಹ ಅನುಗ್ರಹಗಳು ಹಾಗೆ ಉಳ್ಕೊಂಡಿರುತ್ತೆ. ತುಲ್ಯಾವೇವ ದೇವ ಪ್ರಯತಿ ವಿದುಷಿ ವಿದುಷಿ ಪ್ರಯತಿ ಶತ್ರುಮಿತ್ರೇಶು ದತ್ತೆ, ಶತ್ರುಮಿತ್ರರಲ್ಲಿ ಕೊಡ್ತಾನೆ, ಅದನ್ನ ಉಳ್ಕೊಂಡಿರುತ್ತೆ ಅನ್ನೋದು ಅರ್ಥವಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಎಲ್ಲ ನಿವೃತ್ತಿ ಆಗಿಬಿಡುತ್ತಲ್ಲ, ಮಗ್ನಜ್ಞಾನಿ ಸಿದ್ಧಿ ನಂತರ ಮಾಡೋ ಕರ್ಮ ಅಂಟೋಲ್ಲ. ಈ ಕರ್ಮಗಳಿಂದ ಹುಟ್ಟಬೇಕಾದ ಪುಣ್ಯ ಪರಮಾತ್ಮನ ಸಂಪಗಳು ನಿವೃತ್ತಿ ಆಗಿಬಿಡುತ್ತೆ. ನಷ್ಟ ಅಶ್ಲಿಷ್ಟ ಅತಿರಿಕ್ತಂ ಚ ಕಿಮಪಿನ, ಪ್ರಾಚೀನ ಕರ್ಮಗಳ ನಾಶ, ಮುಂದಿನ ಕರ್ಮಗಳ ನಿರ್ಲೇಪ ಆದಮೇಲೆ ಶತ್ರುಮಿತ್ರಕ್ಕೆ ಸೇರೋ ಕರ್ಮ ಯಾವುದು ಉಳಿದಿರೋದಿಲ್ಲ. ಕಸ್ಯ ಸಂಕ್ರಮ ಜ್ಞಾನಿಯ ದೇಹತ್ಯಾಗ ಸಮಯದಲ್ಲಿ ಯಾವ ಕರ್ಮಗಳು ಸಂಕ್ರಮಿಸುತ್ತೆ ಬೇರೆಯವರಿಗೆ ಅಂದರೆ, ಹಾಗೆ ಆ ರೀತಿ ಶಂಕೆಗೆ ಅವಕಾಶವಿಲ್ಲ. ಯಾಕೆ ಅಂದರೆ ತತ್ ಕರ್ಮ ಪ್ರಸೂತವು ಜ್ಞಾನಿಯ ದೇಹತ್ಯಾಗ ಸಮಯದಲ್ಲಿ ಅವನು ಮಾಡಿದ ಕರ್ಮಗಳಿಂದ ಹುಟ್ಟಿದ, ಉಪಾಸನೆ ಆರಂಭಿಸಿದ ಮೇಲೆ ಮಾಡಿದ ಕರ್ಮಗಳ ಫಲಗಳಿರುತ್ತೆ. ಅನುಗ್ರಹ ರೂಪವಾದ ಪುಣ್ಯ, ಅನುಗ್ರಹ ರೂಪ ಪಾಪಗಳೆಲ್ಲ ಸಲ್ಲಿಸಿದ ಭಕ್ತಿಯೋಗದಿಂದಲೇ ಶಾಂತವಾದರು. ನಿರ್ಯಾಣ ಸಮಯದಲ್ಲಿ ತಕ್ಕಂತೆ ಬೇರೆ ಅನುಗ್ರಹ ಸಂಕಲ್ಪಗಳನ್ನು ಇವನಿಗೆ ಶಾಂತವಾಗಿಬಿಡುತ್ತೆ, ಉಪಾಸಕನಿಗೆ ಮುಗಿಯುತ್ತೆ ಉಪಾಸನೆ. ಆದರೆ ಕರ್ಮಗಳು ಇನ್ನೂ ಉಳಿದಿರುತ್ತೆ, ಮುಗ್ದಿರೋದಿಲ್ಲ. ಕೆಲವು ಮಿತ್ರಶತ್ರುಗಳ ವಿಷಯದಲ್ಲಿ ಮಾಡ್ತಾನೆ, ಪ್ರತಿಬಂಧಕಗಳಿಂದ ಪ್ರತಿಬದ್ಧವಾಗಿರುತ್ತೆ. ಉಪಾಸನೆ ಬೇಗ ಮುಗಿದು ಹೋಗ್ಬಿಡ್ಬೋದು. ಉಪಾಸನೆ ಆರಂಭಿಸಿದ ಮೇಲೆ ಅಬುದ್ಧಿಪೂರ್ವಕವಾದದ್ದೆಲ್ಲ ಮಾಡಿರಬಹುದು ಇವನು, ಎಷ್ಟೋ ಪುಣ್ಯ ಪಾಪಗಳು, ಅದು ಉಳ್ಕೊಂಡಿರುತ್ತೆ ಕೆಲವು, ಅದನ್ನು ಬೇರೆಯವರಿಗೂ ಕೊಡ್ತಾನೆ. ಸಂಕ್ರಮ ಅನ್ನೋ ಪದಾರ್ಥಕ್ಕೆ ಏನರ್ಥ ಅಂದರೆ ನಿಗ್ರಹ ಸಂಕಲ್ಪ, ಅನುಗ್ರಹ ಸಂಕಲ್ಪ ಬೇರೆಯವರಲ್ಲಿ ಮಾಡೋದು ಅನ್ನೋದೇ ಅರ್ಥ ಅಲ್ಲಿ, ಅಷ್ಟೇ ಹೊರತು ಪುಣ್ಯ ಪಾಪಗಳ ಸಾಕ್ಷಾತ್ ಸಂಕ್ರಮಣ ಅನ್ನೋದಿಲ್ಲ. ಪುಣ್ಯ ಪಾಪಗಳೆಲ್ಲ ಜ್ಞಾನ ವಿಶೇಷ, ಜ್ಞಾನಗಳು ಅದೆಲ್ಲ ಜ್ಞಾನ. ಆ ಜ್ಞಾನ ವಿಶೇಷ ಸಂಕಲ್ಪ ರೂಪವಾದ ಜ್ಞಾನ. ಇವನಿಗೆ ಅನುಗ್ರಹ ಮಾಡ್ತೀನಿ ಅಂತ ಪರಮಾತ್ಮ ನಿಶ್ಚಯ ಮಾಡೋದು, ನಿಗ್ರಹ ಮಾಡ್ತೀನಿ ಅಂತ ನಿಶ್ಚಯ ಮಾಡೋದು. ಈ ಅನುಗ್ರಹ ಮಾಡ್ತೀನಿ ಅಂತ ಮಾಡಿದ ನಿಶ್ಚಯನ ಹಿಂತೆಗೆದುಕೊಂಡು ಅವನ ಸುಹೃತ್ತುಗಳಲ್ಲಿ ಇವನಿಗೆ ಅನುಗ್ರಹ ಮಾಡ್ತೀನಿ ಅಂತ ನಿಶ್ಚಯ ಮಾಡ್ತಾನೆ. ಅದಕ್ಕೆ ಅನುಗುಣವಾಗಿ ಅದುವೇ ಇದಕ್ಕೆ ಸಂಕ್ರಮ ಅನ್ನುವ ಶಬ್ದಕ್ಕೆ ಅರ್ಥ ಅಂತ ಇಲ್ಲಿ. ಆದ್ದರಿಂದ ಇಲ್ಲಿ ಹೇಳುವಾಗ ಗುರೋ ಪಾಪಸ್ತು ಶಿಷ್ಯ ಸ್ಯಾತ್ ಶಾಪಸ್ತು ಶಿಷ್ಯ ಸ್ಯಾತ್ ಅಂತೆಲ್ಲ ಪ್ರಶ್ನೆಗಳಿದೆ, ಇದಕ್ಕೆಲ್ಲ ಇದೇ ಅರ್ಥ ಹೇಳಬೇಕು. ಇಲ್ಲೇ ಹೋದರೆ ಏನೂ ಇಲ್ಲ. ಶಿಷ್ಯರಿಂದ ಗುರು ಕಷ್ಟ ಬರುತ್ತೆ ಅಂದರೆ ಇದಕ್ಕೂ ಅದೇ ಅರ್ಥ. ಇದೆಲ್ಲ ಅವನಿಗೆ ಮಾಡಿದ, ಇವನು ತಪ್ಪು ಕೆಲಸ ಮಾಡಿದರೆ ಇವನಿಗೆ ಅದಕ್ಕೆ ಅನುಗುಣವಾದ ಸಂಕಲ್ಪ ಪರಮಾತ್ಮ ಇವನ ವಿಷಯದಲ್ಲಿ ಮಾಡ್ತಾನೆ. ಸರಿಯಾದ ಶಿಷ್ಯರಿಗೆ ಉಪದೇಶ ಮಾಡದೆ ಹೋದರೆ ಗುರುವಿಗೆ ಗುರು ಶಾಪಸ್ತು ಶಿಕ್ಷೆ, ಅವನು ತಪ್ಪಾದ ರೀತಿಯಲ್ಲಿ ವಿನಿಯೋಗ ಮಾಡಿದರೆ ಇವನು ಉಪದೇಶ ಮಾಡಿದ್ದನ್ನು ಗುರುವಿಗೆ ಪಾಪ ಬರುತ್ತೆ ಅಂತ ಹೇಳಿದೆ. ಅದಕ್ಕೇನರ್ಥ ಅಂದರೆ ಅವನು ಮಾಡಿದ ಪಾಪಕ್ಕೆ ಅನುಗುಣವಾದ ನಿಗ್ರಹ ಸಂಕಲ್ಪ ಗುರು ವಿಷಯಕ್ಕೆ ಮಾಡ್ತಾನೆ ಪರಮಾತ್ಮ. ನೀನು ಈ ಶಿಕ್ಷೆ ಮಾಡಿದೆಯಲ್ಲ ಈ ರೀತಿ, ಅದರಿಂದ ಅವನಿಗಾಯಿತು, ನಿನಗೆ ಈ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ. ಇದೆಲ್ಲ ಅದೇ ರೀತಿ ಅರ್ಥ ಮಾಡಬೇಕು. ಒಬ್ರಿಗೊಬ್ರು ಪಾಪಗಳೆಲ್ಲ ಹೋಗೋದಿಲ್ಲ. ಪುಣ್ಯ ಪಾಪ ಅಂದರೆ ಸಂಕಲ್ಪ ವಿಶೇಷಗಳು ಅಂತ ಅರ್ಥ. ಅದನ್ನು ವಿಚಾರ ಮಾಡ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಇಲ್ಲಿ ವಿವರಣೆ ಇದೆ, ಅದನ್ನು ಮುಂದೆ ನೋಡೋಣ. ತರಿತರಾಣಿ ತನಾಯ ಮೇನೆ ಅಸ್ಮನ್ ಗುರೋರ್ಭಗವತೋಸ್ಯ ದೇಹಸಿಂಧೋ ರಾಮಾನುಜಶರಣೋ ಶರಣಂ ಭವದ್ದೇ ಕವಿತಾರ್ಕಿಕಸಿಂಹಾಯ ವಂದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣ.